ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ವಿಶೇಷವಾಗಿ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಆತ್ಮೀಯ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಕೊಟ್ಟಿರುವ ವರದಾನಗಳನ್ನು ನಮ್ಮದಾಗಿಸಿಕೊಂಡು ವರದಾನಿ ಮೂರ್ತರಾಗಲು ಪ್ರತಿದಿನದ ವರದಾನವನ್ನು ಆಧಾರವಾಗಿಟ್ಟುಕೊಂಡು ಮುರುಳಿಯ ಸಾರವನ್ನು ನಾವು ಚಿಂತನೆ ಮಾಡೋಣ. ಈ ದಿನ ಬಾಬಾರವರು ಕೊಟ್ಟಿರುವ ವರದಾನ ಹೀಗಿದೆ. शांति की शक्ति के प्रयोग द्वारा हर कार्य में सहज सफलता प्राप्त करना वाले प्रयोगी आत्मा भव. करने वाले ಆಗಬೇಕದು. शांति की शक्ति के प्रयोग द्वारा हर कार्य में सहज सफलता प्राप्त करने वाले ಪ್ರಯೋಗಿ ಆತ್ಮ ಭವ. ಇದು ಮೇಲ್ನೋಟಕ್ಕೆ ಬಹಳ ಸಹಜ ಅನಿಸುತ್ತೆ, ಆದರೆ ಇದು ಒಳಾರ್ಥವಾಗಿ ತುಂಬ ಗಂಭೀರವಾದಂಥ ಚಿಂತನೆಯ ವಿಷಯವಾಗಿದೆ. ಶಾಂತಿಯ ಶಕ್ತಿಯ ಪ್ರಯೋಗದ ಮೂಲಕ ಕಾರ್ಯದಲ್ಲಿ ಸಹಜ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮ ಭವ. ಪ್ರಯೋಗ ಆತ್ಮರಾಗಿ ನೀವು ಅಂತ ಹೇಳ್ತಾರೆ. ಏನು? ಯಾವುದೇ ಕಾರ್ಯದಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದರೆ ಯಾವ ಪವರನ್ನು ಬಳಸಬೇಕು? ಶಾಂತಿಯ ಶಕ್ತಿಯನ್ನು ಬಳಸಬೇಕು, ಪೀಸ್ ಪವರನ್ನು ಬಳಸಬೇಕು. ಈಗ ಬರ್ತಾವಲ್ಲ ವಿಜ್ಞಾನದಲ್ಲಿ ಎಲೆಕ್ಟ್ರಿಕಲ್ ಪವರ್, ವಿಂಡ್ ಪವರ್, ಹೈಡ್ರೋಲಿಕ್ ಪವರ್, ಈ ಥರ ಜನರೇಟ್ ಆಗುತ್ತೆ ಸ್ಥೂಲ ಶಕ್ತಿಗಳು. ಆ ಒಂದು ಸ್ಥೂಲ ಶಕ್ತಿಗಳ ಸಾಧನಗಳ ಮೂಲಕ ಇವತ್ತು ಭೂಮಿಯಿಂದ ಆಕಾಶದ ಎತ್ತರಕ್ಕೂ ಕೂಡ ಹಾರಲಿಕ್ಕೆ ಮನುಷ್ಯ ಪ್ರಯತ್ನ ಪಡ್ತಾ ಇದ್ದಾನೆ. ನೀರೊಳಗಡೆ ಮುಳುಗೋದಕ್ಕೆ ಪ್ರಯತ್ನ ಪಡ್ತಾನೆ, ಗಾಳಿಯಲ್ಲಿ ತೇಲಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಅರ್ಥ ಹಾರಾಡ್ತಾ ಇದ್ದಾನೆ ಈಗ ಆಲ್ರೆಡಿ. ಯಾವುದನ್ನು ಬಳಸ್ಕೊಂಡು? ಈ ಹೊರಗಿನ ಸ್ಥೂಲ ಪಂಚತತ್ವಗಳ ಶಕ್ತಿಗಳನ್ನೇ ಬಳಸಿಕೊಂಡು ಸ್ಥೂಲವಾದ ಪ್ರಪಂಚದಲ್ಲಿ ಅದರದ್ದೇ ನಿಯಮಗಳ ವಿರುದ್ಧವಾಗಿ ತನ್ನ ಕಾರ್ಯವನ್ನು ಸಾಧಿಸುವಲ್ಲಿ ಇವತ್ತಿನ ವಿಜ್ಞಾನಿಯ ಪ್ರಯೋಗಿ ಮನುಷ್ಯಾತ್ಮನು ಯಶಸ್ವಿಯಾಗಿದ್ದಾನೆ ಅಂತಲೇ ಹೇಳಬಹುದು. ಹಾಗಾಗಿನೇ ಇಲ್ಲೇ ಕೂತ್ಕೊಂಡು ಚಂದ್ರ ಲೋಕಕ್ಕೂ ತನ್ನ ಸಾಧನಗಳನ್ನು ಕಳಿಸಿ ಅಲ್ಲೇ ಇರುವಂಥ ಎಲ್ಲ ದೃಶ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಭೂಮಿಯ ಒಳಗಡೆ ಕಳಿಸಿ ಅಲ್ಲಿರುವಂಥ ಖನಿಜಗಳನ್ನು ಹುಡುಕೋದರಲ್ಲಿ ಯಶಸ್ವಿ ಆಗ್ತಾ ಇದ್ದಾನೆ. ಪ್ರಕೃತಿಯ ವೈಪರೀತ್ಯಗಳನ್ನು ಮುನ್ಸೂಚನೆಗಳನ್ನು ಪಡೆದುಕೊಳ್ಳುವಲ್ಲಿ ಮನುಷ್ಯ ಯಶಸ್ವಿ ಆಗ್ತಾ ಇದ್ದಾನೆ. ಅಂದರೆ ಈ ಒಂದು ವಿಜ್ಞಾನಿಗಳು ಈ ಒಂದು ಸ್ಥೂಲ ಪ್ರಪಂಚದ ಆವಿಷ್ಕಾರವನ್ನು ಮಾಡಿ ಇದರೊಳಗಡೆ ಇರುವ ಶಕ್ತಿಯನ್ನೇ ಬಳಸಿಕೊಂಡು ಈ ಪ್ರಕೃತಿಯ ಮೇಲೆ ತಮ್ಮ ಜಯವನ್ನು ಸಾಧಿಸ್ತಾ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಈ ಸ್ಥೂಲ ಶಕ್ತಿಯನ್ನು ಬಳಸುವಂಥ ವಿಜ್ಞಾನಿಗಳಿಗೆ ಇಷ್ಟೊಂದು ಸಕ್ಸಸ್ ಸಿಕ್ಕಿದೆ ಮತ್ತು ಪ್ರಕೃತಿ ಜೀತರಾಗಲಿಕ್ಕೆ ಅವರಿಗೆ ಅವಕಾಶಗಳು ದೊರೆತಿದೆ ಅಂದ ಮೇಲೆ ಈ ಸ್ಥೂಲ ಶಕ್ತಿ
ಏನೆಲ್ಲ ನಾವು ಬ್ರಹ್ಮಾಂಡದಲ್ಲಿ ನೋಡ್ತಾ ಇದ್ದೀವಿ, ಅದು ಸೂರ್ಯನ ಶಕ್ತಿ ಇರ್ಬೋದು, ಸೌರಶಕ್ತಿ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಜಲಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಎಲ್ಲ ಪಂಚತತ್ವಗಳ ಶಕ್ತಿಗಳನ್ನು ಪ್ರಯೋಗ ಮಾಡಿ 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 ಇವತ್ತು ರಿಫೈನ್ ಸೈನ್ಸ್ ಒಳಗಡೆ ಸೆನ್ಸರ್ ಲೆವೆಲ್ಗೂ ಕೂಡ ಇವತ್ತು ಮನುಷ್ಯ ಹೋಗಿದ್ದಾನೆ. ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ, ಏನು ಅನ್ಕೊಳ್ತಾನೆ ಆಟೋಮೆಟಿಕ್ಕಾಗಿ ಅಲ್ಲಿ ಬರುತ್ತೆ. ಸುಮ್ಮನೆ ಜಸ್ಟ್ ಸೆನ್ಸ್ ಮಾಡಿದರೆ ಸಾಕು, ಕೌಂಟಿಂಗ್ ಮಾಡುತ್ತೆ ಸೆನ್ಸಸ್ ಮುಖಾಂತರ. ನೀವೇನು ಬಟನ್ ಹೊಡಿಯೋದು ಬೇಕಾಗಿಲ್ಲ, ಅದ್ರ ವಸ್ತುವಿನ ಮುಂದೆ, ಆ ಸಾಧನದ ಮುಂದೆ ವಸ್ತುಗಳನ್ನು ಪಾಸ್ ಮಾಡ್ತಾ ಹೋದರೆ ಸಾಕು, ಅದು ಕೌಂಟ್ ಆಗುತ್ತೆ ಎಷ್ಟು ಜನ ಹೋದ್ರು ಅಂತ. ಆ ಥರ ಮಷಿನ್ಗಳು. ಅದನ್ನು ನಮ್ಮ ಒಬ್ಬ BK ಕುಮಾರ್ ಅಣ್ಣನೇ ಕಂಡು ಹಿಡಿದಿದ್ರು. ನಮ್ಮ ಸೆಂಟ್ರಿಗೆ ಒಂದ್ಸಲಿ ಯಾವುದೋ ಒಂದು ಅಧ್ಯಯನದ ಕಾರಣಕ್ಕಾಗಿ ಬೆಂಗಳೂರಿಗೆ ಆಗಮಿಸಿದಾಗ ಆತ ಬಹಳ ವಿಜ್ಞಾನದಲ್ಲಿ ಆಳವಾಗಿ ಹೋಗುವಂಥ ಹುಡುಗನಾಗಿದ್ದ, ಸಂಶೋಧನೆ ಮಾಡುವಂಥ ಹುಡುಗನಾಗಿದ್ದ. ತನ್ನದೇ ಆದಂಥ ಒಂದು ಸ್ಟ್ಯಾಂಡಪ್ ಕಂಪ್ನಿಯನ್ನು ಓಪನ್ ಮಾಡಬೇಕು, ತನ್ನದೇ ಆದ ರಿಸರ್ಚ್ಗಳನ್ನು ಕೊಡಬೇಕು ಈ ಜಗತ್ತಿಗೆ ಅನ್ನೋ ಮಟ್ಟದಲ್ಲಿ ಬಹಳ ಇಲ್ಲ, ಒಂದು 28-30 ವರ್ಷದ ಕುಮಾರ. ಇನ್ನೂ ಆವಾಗ BK ಜ್ಞಾನನೂ ಅಷ್ಟಾಗಿರಲಿಲ್ಲ. ಬೆಂಗಳೂರಿಗೆ ಬಂದ ಮೇಲೆ ಕೋರ್ಸ್ ಕೊಟ್ಟು ಅಲ್ಪ ಸ್ವಲ್ಪ ಪರಿಚಯ ಇತ್ತಲ್ಲಿ ಮೊದಲು ಅಷ್ಟೇ. ಅವ್ರ ತಾಯಿ ಹೋಗ್ತಾಯಿದ್ರು. ಇಲ್ಲಿ ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಯಾವುದಾದ್ರೂ ಒಂದು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಕಳಿಸಬೇಕು ಅಂದಾಗ ಹಾಗೆ ಒಂದಷ್ಟು ಪರಿಚಯವನ್ನು ಪಡೆದುಕೊಂಡು ಸೇವಾ ಕೇಂದ್ರಕ್ಕೆ ಬಂದಿದ್ದರು. ದೀಪಕ್ ಬಾಯಿ ಅಂತ ಹೇಳಿ, ನೇಪಾಳಲ್ಲಿ ಇರೋದವರು. ಭಾರತಕ್ಕೆ ಹೊಂದಿಕೊಂಡೇ ಇರೋದು. ಅರ್ಧ ಸಂಬಂಧಿಕರು ಭಾರತದಲ್ಲಿದ್ದಾರೆ, ಇನ್ನು ಅರ್ಧ ಜನ ನೇಪಾಳದಲ್ಲಿದ್ದಾರೆ. ಇಲ್ಲಿಗೆ ಬಂದು ಆತ ಒಂದಷ್ಟು ದಿನಗಳ ಕಾಲ ತನ್ನ ಅಧ್ಯಯನಕ್ಕಾಗಿ ಒಂದಷ್ಟು ಸಮಯ ಕೊಡ್ತಾ ಇಲ್ಲಿ ಕೋರ್ಸ್ಗಳನ್ನು ಮತ್ತೆ ಆಳವಾಗಿ ತಿಳಿದುಕೊಂಡು ನಿರಂತರವಾಗಿ ಬಟ್ಟಿ ನಡೀತಾ ಇರುವ ಕಾರಣ MS ಪಾಳ್ಯದಲ್ಲಿ ಇದ್ದಾಗ ಆ ಯೋಗವನ್ನು ಮಾಡ್ತಾ ಒಂದು ದಿನ ಪೂರ್ತಿ ಅನ್ಕಾನ್ಷಿಯಸ್ ಲೆವೆಲ್ಗೆ ಹೋಗಿಬಿಟ್ಟಿದ್ದ. ಅಂದರೆ ಸಣ್ಣ ಪುಟ್ಟ ಎಕ್ಸಾಂಪಲ್ಗಳು, ಅಂದರೆ ನಾವು ಅದನ್ನು ಹೆಂಗೆ ಇನ್ಸ್ಪೈರ್ ಆಗಿ ತೊಗೊಳ್ಬೇಕು ಅನ್ನೋದಕ್ಕೆ. ಯಾಕೆ ಆಯಿತು ಕೆಲವೇ ದಿನಗಳಲ್ಲಿ ಅನ್ಕಾನ್ಷಿಯಸ್ ಲೆವೆಲ್ಗೆ ಹೋಗುವಷ್ಟರ ಮಟ್ಟಿಗೆ ಯಾಕೆ ಹೋದ ಅಂದರೆ, ಒಳಗಡೆ ಆ ಸೈನ್ಸನ್ನು ಅಧ್ಯಯನ ಮಾಡಲಿಕ್ಕೆ ರಿಫೈನ್ ಆಗ್ತಾ ಅವ್ರ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಆಲ್ರೆಡಿ ಒಂದು ಮಜಬೂತ್ ಲೆವೆಲ್ಗೆ ಬಂದಿರುತ್ತೆ. ಅದಾದಮೇಲೆ ಇನ್ನೂ ನೆಕ್ಸ್ಟ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿ ಇನ್ನೊಂದು ಹೆಜ್ಜೆ ಹೋಗ್ಬಿಟ್ರೆ ಅವ್ರು ನಿರಾಕಾರ ಲೆವೆಲ್ಗೆ ತಲುಪಿ ಬಿಡ್ತಾರೆ. ಹಾಗಾಗಿ ಆ ರಿಫೈನ್ ಆಗಿರ್ತಕ್ಕಂಥ ಮತ್ತು ಕಾನ್ಸಂಟ್ರೇಷನಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗೆ ಯಾವಾಗ ಈ ನಿರಾಕಾರ ಸ್ಟೇಜ್, ನಿಸ್ಸಂಕಲ್ಪ ಸ್ಟೇಜ್, ಪೀಸ್ ಪಾಯಿಂಟ್ ಇಲ್ಲಿದೆ, ಪವರ್ ಪಾಯಿಂಟ್ ಇಲ್ಲಿದೆ ಅಂತ ಬುರುಕುಟಿಯ ಮಧ್ಯದಲ್ಲಿ ಮನಬುದ್ಧಿಗಳನ್ನು ಕಾನ್ಸಂಟ್ರೇಷನ್ ಮಾಡಿ ಸಂಕಲ್ಪದಿಂದನೂ ಆಚೆ ಹೋದಾಗ ಆತ್ಮದ ಅನುಭೂತಿ ಮಾಡ್ಬೋದು ಅಂತ ಹೇಳಿದಾಗ ಇದ್ದಕ್ಕಿದ್ದಂತೆ ಒಂದು ಅರ್ಧ ಗಂಟೆ 3/4 ಗಂಟೆ ಒಳಗಡೆ ಅನ್ಕಾನ್ಷಿಯಸ್ ಆಗಿ ಎಷ್ಟೋ ಗಂಟೆಗಳ ಕಾಲ ಪ್ರಜ್ಞೆನೇ ಬರಲಿಲ್ಲ. ಅದಾದ ಮೇಲೆ ನಿಧಾನಕ್ಕೆ ಚೇತರಿಸಿಕೊಂಡ್ರು. ಮತ್ತೆ ಮೊದಲಿಂದ ಏನು ದೊಡ್ಡ ಸಂತ ಅಲ್ಲ, ಶರಣ ಅಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ಯಾಕೆ ಅಂದರೆ ಬಹಿರಂಗದ ಜಗತ್ತಿನಿಂದ ಯಾರ ಅಂತರಂಗದ ಜಗತ್ತು, ಅಂತರ್ಮುಖದ ಕಡೆಗೆ ಪ್ರಯೋಗ ಮಾಡಲಿಕ್ಕೆ ಯಾರ ಆಲ್ರೆಡಿ ಒಂದು ಮನಸ್ಥಿತಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಒಬ್ಬ ಮನುಷ್ಯ ರಿಸರ್ಚ್ ಮಾಡಬೇಕು ಅಂದರೆ, ಒಬ್ಬ ವಿಜ್ಞಾನಿ ಆಗಿರಲಿ, ಯಾವುದೇ ಒಬ್ಬ ಸಂಶೋಧಕನಾಗಿರಲಿ, ಸಾಹಿತಿ ಆಗಿರಲಿ, ಯಾವುದೋ ಒಂದು ಕಾರ್ಯದಲ್ಲಿ ಮಗ್ನ ಆದಾಗ ಸಹಜವಾಗಿ ತನ್ನಿಂದ ತಾನೇ ಬಹಿರಂಗದ ಜಗತ್ತಿನಿಂದ ತನ್ನ ಮನಬುದ್ಧಿಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ತನ್ನ ಸಂಪರ್ಕವನ್ನೇ ಕಳೆದುಕೊಂಡು ಬಿಟ್ಟಿರ್ತಾನೆ. ಯಾವುದಾದ್ರೂ ಸರಿ ಅದು. ನಾವು ರಾಜಣ್ಣನ ಬಗ್ಗೆ ಎಷ್ಟೋ ಸಲ ಹೇಳ್ತಾ ಇರ್ತೀನಿ. ಅವರು ದೊಡ್ಡ ಕಲಾವಿದರು, ಪೇಂಟಿಂಗ್ ಮಾಡ್ತಾಯಿದ್ರು. ಅವರು ಪೇಂಟಿಂಗ್ ಮಾಡ್ತಾ ಆಧ್ಯಾತ್ಮದಲ್ಲಿ ತುಂಬ ಅವರು ನಮಗೆ ಚಿಂತನೆಯನ್ನು, ಬಹಳಷ್ಟು ಜ್ಞಾನದ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು. ಅವರಿಂದ ತುಂಬ ನಾನು ಪ್ರಭಾವಿತನಾಗಿದ್ದೆ. ಅವರು ಕೂಡ ಅದ್ಭುತವಾದ ಪೇಂಟಿಂಗನ್ನು ಮಾಡಿಕೊಂಡು ಒಂದು ಕಾಯಕವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದರು. ಅದರ ಜೊತೆಗೆ ಆಧ್ಯಾತ್ಮ ಕೇಳ್ತಾ ಯಾವುದೋ ಒಂದು ಚಿಂತನೆ ನಡೀತಾ ಇತ್ತು. ಯಾರಾದರೂ ಇದ್ದರೆ ಅವ್ರ ಜೊತೆಗೆ ಚಿಂತನೆ, ಯಾರೂ ಇಲ್ಲ ಅಂದರೆ ಒಂದು ಹಾಡು, ಒಂದು ವಚನ, ಒಂದು ಕಗ್ಗ, ಒಂದು ಶ್ಲೋಕ,
ಏನೋ ಒಂದು ಆಧ್ಯಾತ್ಮದ ಚಿಂತನೆಗಳು ಹಂಗೆ ಧ್ವನಿ ಸುರುಳಿ ಮುಖಾಂತರ ಬರ್ತಾ ಇತ್ತು. ಹಂಗೆ ಕೇಳ್ತಾ ಕೇಳ್ತಾ ತನ್ನ ಕಾಯಕ ಮಾಡ್ತಾಯಿದ್ರು. ಆಗ ಒಂದು ದಿನ ಎಲ್ಲವನ್ನೂ ಮಾಡ್ತಾ ಹೋದರೆ ಆಗೋದಿಲ್ಲ, ಸಾಕಿನ್ನ ಈ ಒಂದು ಪೇಂಟಿಂಗನ್ನು ಬಿಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ರು. ಅವರು ಗುರು ಅಂತ ಒಪ್ಕೊಂಡಿದ್ದುದು ನಡೆದಾಡುವ ದೇವರು ಅಂತ ಕರೆಸ್ಕೊಳ್ಳುವ ಸಿದ್ದೇಶ್ವರ ಸ್ವಾಮಿಗಳನ್ನು, ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು. ಯಾರ ಮೊನ್ನೆ ಲಿಂಗೈಕ್ಯರಾದ್ರಲ್ಲ ಒಂದು ವರ್ಷದ ಕೆಳಗೆ, ಒಂದು ಸಲ ಅವರನ್ನು ಭೇಟಿ ಮಾಡಿಸ್ಲಿಕ್ಕೆ ನನ್ನನ್ನು ಕೂಡ ಕರೆದುಕೊಂಡು ಹೋಗಿದ್ರು. ನಾನು ಕೂಡ ಅವರನ್ನು ಅಷ್ಟು ಹತ್ತಿರದಿಂದ ಆಗಲಿ ಅಥವಾ ಸ್ಥೂಲವಾಗಿ ನೋಡಿರಲಿಲ್ಲ ಅಲ್ಲಿಯ ತನಕ. ಬರೀ ಫೋಟೋದಲ್ಲಿ, ವಿಡಿಯೋಗಳಲ್ಲಿ ಕ್ಲಾಸ್ಗಳನ್ನು ಕೇಳ್ತಾ ಇದ್ವಿ, ಪ್ರವಚನ ಕೇಳ್ತಾ ಇದ್ದೀವಿ, ಎಲ್ಲ ಇತ್ತು. ಒಂದು ಸಲ ಬಿಜಾಪುರಕ್ಕೆ ಹೋಗಿ ಗುರುಪೂರ್ಣಿಮೆಯ ದಿನ ಒಂದು ಸಲ ಅವರನ್ನು ದರ್ಶನ ಮಾಡಿಕೊಂಡು ಬರುವಂಥ ಅವಕಾಶ ಸಿಕ್ತು. ಆಗ ಹೋಗಿದ್ವಿ. ಅವರನ್ನು ಕೇಳ್ತಾರೆ ಅವರು, ಗುರೂಜಿ ನಾನು ಈ ಪೇಂಟಿಂಗನ್ನು ಬಿಡಬೇಕಂತ ಮಾಡೀನ್ರಿ ಅಪ್ಪಾಜಿ. ಆಗ ಅವ್ರು ಹೇಳ್ತಾರೆ, ನೋಡ್ರಾಜು, ಕಲೆ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ. ಕಲಾ ಸರಸ್ವತಿಗೆ ಹೋಲಿಸ್ತಾರೆ. ಸರಸ್ವತಿ ಒಲಿತ ಮೇಲೆ ಸರಸ್ವತಿಯನ್ನು ಬಿಡ್ತೀನಿ ಅನ್ನೋದು ಅಹಂಕಾರದ ಪರಮಾವಧಿಯಾಗತ್ತೆ. ಮತ್ತು ಅದನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ನಾವು ವಿಫಲ ಆಗ್ತೀವಿ. ಅದೇನಾದರೂ ಇರಲಿ, ಕಲೆ ಅನ್ನೋದೇ ಒಂದು ಸುಂದರವಾದ ಜೀವನ. ಅದು ಕಲಾಕಾರನ ಬದುಕು. ಇಲ್ಲರಪ್ಪ, ನನಗೆ ಈ ಒಂದು ಆಧ್ಯಾತ್ಮದ ಸಾಧನೆ ಮಾಡಲಿಕ್ಕೆ ಸಮಯ ಸಿಗ್ತಿಲ್ಲ, ಒಂದೊಂದು ಪೇಂಟಿಂಗಿಗೆ ನಾನು 2-3 ದಿನ ಸಮಯ ಕೊಡಬೇಕಾಗತ್ತೆ, ಅದರಲ್ಲೇ ಮಗ್ನ ಆಗಿಬಿಡಬೇಕಾಗತ್ತೆ, ಉಳಿದದ್ದೇನೂ ಕೂಡ ನಾನು ಮಾಡಲಿಕ್ಕೆ ಆಗ್ತಾಯಿಲ್ಲ, ನನ್ನ ಸಾಧನೆ ಆಗ್ತಾಯಿಲ್ಲ ಅನ್ನೋದೊಂದು ಅಳಲು. ಆಗ ಅವ್ರು ಹೇಳ್ತಾರಲ್ಲಪ್ಪ, ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಯೋಗ ತಾನೇ ಮಾಡಬೇಕು, ನೀನು ಸಾಧನೆ ಮಾಡಬೇಕು ತಾನೇ, ಅಂತರ್ಮುಖಿ ಆಗಬೇಕು ತಾನೇ, ಭಗವಂತನ ಸ್ಮರಣೆ ಮಾಡಬೇಕು ತಾನೇ, ಏಕಾಗ್ರತೆ ಮಾಡ್ಕೊಳ್ಬೇಕು ತಾನೇ. ಇದನ್ನೇ ಮಾಡಲಿಕ್ಕೆ ಸಾಧು ಸನ್ಯಾಸಿಗಳು ಸಂಸಾರವನ್ನು ಬಿಟ್ಟು ಗುಡ್ಡವನ್ನು ಸೇರಿ ಗಡ್ಡೆಗೆಣಸು ತಿಂದು ಧ್ಯಾನದಲ್ಲಿ ಮಗ್ನ ಆದಮೇಲೆ ಬಹಿರಂಗದ ಪ್ರಪಂಚದಿಂದ ಒಂದಷ್ಟು ಅಂತರ್ಮುಖಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಆದರೆ ನಿಂದೇನಿಲ್ಲ, ನೀನು ಸುಮ್ಮನೆ ಹಿಂಗೆ ಒಂದು ಬ್ರಷ್ ಕೈ ಒಳಗಡೆ ಹಿಡ್ಕೊಂಡು, ಪೆನ್ಸಿಲ್ ಕೈ ಒಳಗಡೆ ಹಿಡ್ಕೊಂಡು ಕೂತ್ರೆ ಸಾಕು, ಹೊರಗಡೆ ಜಗತ್ತಿನಿಂದ ನಿನ್ನ ಮನಸ್ಸೆಲ್ಲವೂ ಕಟ್ಟಾಗಿ ಆ ಒಂದು ಪೇಂಟಿಂಗಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ. ಏಕಾಗ್ರದಲ್ಲಿ ಬಂದ್ರೇ ನಿನ್ನ ಕೈ ನಡೆಯುತ್ತೆ, ಅಲ್ಲಿ ಮುಂದೆ ನಡೆಯುತ್ತೆ. ಹಾಗಾಗಿ ಅದು ಕೂಡ ಯೋಗನೇ. ಯಾವುದು ಬಹಿರಂಗ ಜಗತ್ತಿನಿಂದ ನಮ್ಮ ಮನಸ್ಸನ್ನು ಕಟ್ ಮಾಡಿ ಒಂದರ ಕಡೆ ಏಕಾಗ್ರ ಮಾಡುತ್ತೋ ಅದೆಲ್ಲವೂ ಕೂಡ ಯೋಗ. ಆದರೆ ಅದು ಸಕಾರಾತ್ಮಕವಾಗಿರಬೇಕಷ್ಟೆ. ಅದರಿಂದ ಮನಸ್ಸು ಪ್ರಫುಲ್ಲವಾಗಿರಬೇಕು, ಪವಿತ್ರವಾಗಿರಬೇಕು, ಶಾಂತವಾಗಿರಬೇಕು. ನೀನು ಮಾಡ್ತಾ ಇರೋದು ಕಲೆ. ಆ ಕಲೆಯಲ್ಲಿ ನೀನು ಮಗ್ನನಾದಾಗ ಆ ಒಂದು ರೂಪವನ್ನು ತರೋದರಲ್ಲಿ ಎಷ್ಟು ಮಗ್ನ ಆಗಿರ್ತೀಯ ಅಂತಂದರೆ ಹೊರಗಿನ ಜಗತ್ತಿನಲ್ಲಿ ಏನು ನಡೆದರೂ ಕೂಡ ತನಗೆ ಗೊತ್ತಾಗೋದಿಲ್ಲ. ಅಷ್ಟು ನಿನ್ನನ್ನು ಒಳಗಡೆ ಮಗ್ನ ಮಾಡುವಂಥ ತಾಕತ್ತಿರೋದು ಆ ಒಂದು ಬ್ರಷ್ಗೆ. ಅದೇ ಯೋಗ ಅಂದ್ಕೊಂಡು ನೀನು ಮಾಡೋದನ್ನು ಬಿಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹಾಗೆ ಒಬ್ಬ ಕಲಾಕಾರನಾಗಿರ್ಬೋದು, ಒಬ್ಬ ಕುಶಲಕರ್ಮಿಯಾಗಿರ್ಬೋದು, ಒಬ್ಬ ಸಾಹಿತ್ಯಗಾರನಾಗಬಹುದು, ಒಬ್ಬ ಹಾಡುಗಾರನಾಗಬಹುದು, ಒಬ್ಬ ರೈತ ಆಗಿರ್ಬೋದು. ಆತ ತನ್ನ ಕಾಯಕದೊಳಗಡೆ ಮಗ್ನ ಆದಾಗ ಆತನ ಮನಸ್ಸು ಬಹಿರಂಗದಿಂದ ಯಾವಾಗ ಆ ಕಡೆ ತಿರುಗಿ, ಆದರೆ ಆತ ಮಾಡುವ ಕಾರ್ಯ ಬರೀ ಕಾರ್ಯ ಆಗಿರಬಾರ್ದು, ಅದು ಕಾಯಕ ಆಗಿರಬೇಕು. ಅಲ್ಲಿ ಭಗವಂತನ ಸ್ಮರಣೆಯೊಂದಿಗೆ ಒಂದಷ್ಟು ಸ್ವಚ್ಛತೆ, ಒಂದಷ್ಟು ಹಗುರತೆ, ಒಂದಷ್ಟು ಪವಿತ್ರ ಭಾವವನ್ನು ತುಂಬಿಕೊಂಡು ನೀವು ಮಾಡಿಬಿಟ್ಟಿದ್ರೆ ಅದಕ್ಕಿಂತ ಯೋಗ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅದೇ ಶಿವಯೋಗ, ಅದೇ ನಿತ್ಯ ಯೋಗ, ಅದೇ ನಿರಂತರ ಯೋಗ. ಹಾಗೆ ಒಬ್ಬ ವಿಜ್ಞಾನಿಗಳಾಗಿದ್ದವರು ಅಂದರೆ ಇವರೆಲ್ಲರಿಗಿಂತ ಜಾಸ್ತಿ. ಒಬ್ಬ ಡಾಕ್ಟರ್, ವೈದ್ಯ ಆಗಿದ್ದರೆ ಒಂದು ಆಪರೇಷನ್ ಮಾಡಬೇಕಂದ್ರೆ ಎಷ್ಟು ಹೊರಗಿನ ಜಗತ್ತನ್ನೆಲ್ಲ ತಾನು, ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಎಲ್ಲವನ್ನ ಮರೆತು ಆ ಒಂದು ಆಪರೇಷನ್ನಲ್ಲಿ ತೊಡಗಬೇಕಾಗತ್ತೆ. ಅಷ್ಟು ಹೊತ್ತು ಆತ ಮಾಡಿದ್ದೇನು? ಹೊರಗಿನ ಜಗತ್ತಿನಿಂದ ಕಂಪ್ಲೀಟಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಏಕಾಗ್ರನಾಗಿದ್ದಾನಂದ್ರೆ ಅದು ಯೋಗನೇ ಆಗಿತ್ತು. ಆದರೆ ಎಲ್ಲವೂ ಶಿವಯೋಗ ಆಗಬೇಕಂತಿಲ್ಲ, ಯೋಗ ಆಗಿತ್ತು. ಆದರೆ ಅದನ್ನು ಶಿವಯೋಗ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಆಧ್ಯಾತ್ಮದ ಕಡೆಗೆ ಬರಬೇಕಷ್ಟೆ.
ಹಾಗೆ ಇವರೆಲ್ಲ ಯೋಗಿಗಳು. ಆದರೆ ಶಿವಯೋಗ ಆಗಬೇಕು ಅಂದರೆ ಅಲ್ಲಿ ಶಿವನ ಯಥಾರ್ಥ ಸ್ವರೂಪವನ್ನು ತಿಳಿದು ಶಿವಸ್ಮರಣೆಯಲ್ಲಿ ನೀನು ಮಾಡಿದ್ದೆ ಆದರೆ ಶಿವಯೋಗ ಅಂತ ಅಣ್ಣ ಬಸವಣ್ಣನವರು 12ನೆಯ ಶತಮಾನದಲ್ಲಿ ಆ ಒಂದು ಶಿವಯೋಗವನ್ನು ಕಲಿಸಿಕೊಟ್ರು. ದಿನನಿತ್ಯ 2 ಸಲ 3 ಸಲ ನೀನು ಪ್ರಸಾದ ಮಾಡಬೇಕಾದಾಗೆಲ್ಲ ಒಂದಷ್ಟು ಪೂಜೆಯನ್ನು ಮಾಡ್ಕೋ, ಶಿವಯೋಗವನ್ನು ಮಾಡ್ಕೋ. ಅದಾದ ಮೇಲೆ ನಿರಂತರ ಕಾಯಕದಲ್ಲಿ ಆ ಶಿವನಾಮ ಸ್ಮರಣೆಯಿಂದ ನೀನು ಊಟ ಮಾಡುವಾಗಲೂ, ಎದ್ದೇಳುವಾಗಲೂ, ಓಡಾಡುವಾಗಲೂ, ನೀರು ಕುಡಿಯುವಾಗಲೂ, ನಡೆದಾಡುವಾಗಲೂ, ಕಾಯಕ ಮಾಡುವಾಗಲೂ ಆ ಶಿವನ ಸ್ಮರಣೆಯಿಂದ ಮಾಡಿದ್ದೆ ಆದರೆ ಅದೇ ಶಿವಪೂಜೆ, ಅದೇ ಶಿವ ಕಾಯಕ. ನೀನು ಕಾಯಕ ಮಾಡುವಾಗ ಪರಮಾತ್ಮನ ಸ್ಮರಣೆ ಇದ್ದುಕೊಂಡಿದ್ದು ಪರಮಾತ್ಮನಿಗಾಗಿ ಅಂತ ನೀನು ಮಾಡಿದ್ದೆ ಆದರೆ ಮತ್ತೆ ನೀನು ಇನ್ನೊಂದು ಪೂಜೆ ಮಾಡುವ ಅವಶ್ಯಕತೆಯೂ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಇನ್ಯಾವುದೋ ಬೇಡಿಕೆಗಳನ್ನು, ಹರಕೆಗಳನ್ನು, ಯಾತ್ರೆಗಳನ್ನು, ಯಾಗ ಯಜ್ಞಗಳನ್ನು ಮಾಡುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ರು ಅವರು. ಎಲ್ಲೋದ್ರೂ ಇದೇ ತಾನೇ ಆಗಬೇಕಾಗಿರೋದು, ಒಳಗಡೆ ಆಗಬೇಕಾಗಿರೋದು ಪೂಜೆ, ಒಳಗಡೆ ಯಾಗ ಆಗಬೇಕು, ಒಳಗಡೆ ಯಜ್ಞ ಆಗಬೇಕು, ಒಳಗಡೆ ಸ್ಮರಣೆ ಬರಬೇಕಲ್ಲ ಹೊರತಾಗಿ ಹೊರಗಡೆ ತಿರುಗೋದಲ್ಲ ಅನ್ನೋದನ್ನು ಹೇಳಿದರು. ಹಾಗೆ ಆತ ನಮ್ಮ ಸೇವಾ ಕೇಂದ್ರಕ್ಕೆ ಬಂದಾಗ ಆಲ್ರೆಡಿ ಅವರು ಬಹಿರಂಗದ ಜಗತ್ತಿನಿಂದ ಕಟ್ಟು ಮಾಡಿಕೊಂಡು ಅಂತರಂಗದ ಕಡೆ ಹೋಗಿ ಸಂಶೋಧನೆಯಲ್ಲಿ ಮುಳುಗುವಂಥ ಸಾಧನೆ ಬಹಳ ದಿನಗಳ ಕಾಲ ಮಾಡಿರೋದರಿಂದ ಏಕಾಗ್ರತೆ ಸಹಜವಾಗಿತ್ತು. ಅಂಥವ್ರಿಗೆ ಈ ಸಂಕಲ್ಪವನ್ನು ದಾಟಿಕೊಂಡು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮದ ಕಡೆಗೆ ನೀವು ಅಂತರ್ಮುಖಿಗಳಾಗಿ ಅದನ್ನೇ ನೋಡಿಕೊಂಡು ಅನುಭವ ಮಾಡಿ ಅಂತ ಹೇಳಿದಾಗ ಆ ಸ್ಮೃತಿಯ ಜಾಡನ್ನು ಹಿಡಿದುಕೊಂಡು ಹೋದಾಗ ಅನ್ಕಾನ್ಷಿಯಸ್ ಆಗಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಎಷ್ಟು ಶಕ್ತಿ ಇದೆ ಅದರಲ್ಲಿ. ಕಾನ್ಸಂಟ್ರೇಷನ್ ಮಾಡಿದ್ರೇ ಜಗತ್ತಿನಲ್ಲಿ ಇಂತಿಂಥ ಸಂಶೋಧನೆಗಳು, ಇಂತಿಂಥ ಸಾಧನೆಗಳು, ಇಂತಿಂಥ ಪ್ರಕೃತಿ ಜೀತ ಕೆಲಸಗಳು ನಡೀತಾ ಇದೆ ಅಂದರೆ ಇನ್ನು ಒಳಗಡೆ ಇರುವ ಆತ್ಮ ಜಾಗೃತಿ ಆದರೆ ಕಾನ್ಸಂಟ್ರೇಷನ್ ಅನ್ನೋದು ಬರೀ ಬುದ್ಧಿ ಮತ್ತು ಮನಸ್ಸನ್ನು ಬಹಿರಂಗದ ಜಗತ್ತಿನಿಂದ ತೆಗೆದು ಒಂದು ಕೆಲಸದಲ್ಲಿ ಏಕಾಗ್ರ ಮಾಡಿದ್ರೇ ಇಷ್ಟು ಸಕ್ಸಸ್ ಸಿಗ್ತಾ ಇದೆ ಅಂದಮೇಲೆ ಇದಕ್ಕಿನ್ನ ಸಾವಿರ ಪಟ್ಟು ಶಕ್ತಿಶಾಲಿ ನನ್ನೊಳಗಿರುವ ಆತ್ಮಕ್ಕೆ ಇದೆ. ಆತ್ಮದ ಸ್ವಧರ್ಮ ಶಾಂತಿಗೆ ಇದೆ. ಆ ಶಾಂತಿಯನ್ನು ಬಳಸಿಕೊಂಡು ನೀವು ಕೆಲಸ ಮಾಡಿ ಅಂತ ಇವತ್ತು ಬಾಬಾ ಹೇಳ್ತಾ ಇರೋದು. ವಿಜ್ಞಾನಿಗಳು ಎಲ್ಲಿ ತನಕ ಬಂದರು? ಮನಬುದ್ಧಿಗಳನ್ನು ಏಕಾಗ್ರ ಮಾಡಿ ಆ ಮನಬುದ್ಧಿಗಳ ಸೂಕ್ಷ್ಮ ಶಕ್ತಿಗಳನ್ನು ಬಳಸಿಕೊಂಡು ಯಾವುದು ನಾವು ಸತ್ಯುಗದಲ್ಲಿ ಸಂಕಲ್ಪ ಸಿದ್ಧಿ ಅಂತ ಕರಿತಾ ಇದ್ದೀವಿ, ಅದರ ಮುಖಾಂತರನೇ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾ ಇದ್ವಿ, ಅದರಿಂದನೇ ಎಲ್ಲ ಸಂಕಲ್ಪಗಳಿಂದ ಪ್ರತಿಯೊಂದನ್ನು ಕೂಡ ಕಾಮಧೇನು ಕಲ್ಪವೃಕ್ಷ ಥರ ನಾವು ಪಡ್ಕೊಳ್ತಾ ಇದ್ವಿ. ಅದನ್ನು ಈಗ ಕಲಿಯುಗದ ಅಂತಿಮ ಸಮಯದಲ್ಲಿ ಆ ವಿಜ್ಞಾನಿಗಳು ಅದನ್ನು ರೀಚ್ ಮಾಡ್ತಾ ಇದ್ದಾರೆ 1% ಆದ್ರೂ. ಸತ್ಯುಗದಲ್ಲಿರುವಷ್ಟು ಸಂಕಲ್ಪ ಸಿದ್ಧಿಶಕ್ತಿ ಇಲ್ಲ ಇವಾಗ ಸೆನ್ಸಾರ್ಗಳು ಸಾಧನಗಳನ್ನು ಅಳವಡಿಸಿಕೊಂಡು ಮಾಡ್ತಿದ್ದಾರೆ. ಅವಾಗ ವಿತೌಟ್ ಸಾಧನ, ವಿತೌಟ್ ಯಾವುದೇ ಒಂದು ಕಷ್ಟ ಪರಿಶ್ರಮ ಇಲ್ಲದೆ ನಮಗೆ ಆ ಒಂದು ಸಿದ್ಧಿ ಇರುತ್ತೆ. ಯಾಕೆಂದರೆ ಅಲ್ಲಿ ನಿರಾಕಾರ ಶಕ್ತಿ, ಸೂಕ್ಷ್ಮ ಶಕ್ತಿಗಳ ಪ್ರಯೋಗದಿಂದ ನಮ್ಮ ಜೀವನ ನಡೀತಾ ಇತ್ತು. ಇನ್ನು ಸ್ಥೂಲ ಶಕ್ತಿಗಳ ಮೇಲೆ ಆಧಾರಿತನೇ ಇರಲಿಲ್ಲ ನಾವು. ಯಾವುದೇ ಪರಿಶ್ರಮವಿಲ್ಲದೆ ಆ ಒಂದು ಸಂಕಲ್ಪ ಸಿದ್ಧಿಯನ್ನು ಆ ಸತ್ಯುಗದಲ್ಲಿ ನಾವು ಮಾಡ್ತಾ ಇದ್ವಿ. ಆದರೆ ಅದರ 1% ಝಲಕ್ಕನ್ನು ಇವತ್ತಿನ ವಿಜ್ಞಾನಿಗಳು ತೋರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಆಹಾ ಬಬ್ಬ ಅಂತ ಆಶ್ಚರ್ಯ ಪಡೋದಾಗಲಿ, ಆಶ್ಚರ್ಯಚಕಿತರಾಗಲಿ, ಅದ್ಭುತ ಅನ್ನೋದಾಗಲಿ ಅವಶ್ಯಕತೆ ಇಲ್ಲ. ಹಾಗಂತ ಹೇಳ್ಬಿಟ್ಟು ಇವತ್ತು ಕಷ್ಟಪಟ್ಟು ಪರಿಶ್ರಮ ಪಟ್ಟಿರುವ ವಿಜ್ಞಾನಿಗಳಿಗೆ ನಾವು ಗೌರವ ಕೊಡಬಾರದು ಅಂತ ಅಲ್ಲ. ಈ ಕಲಿಯುಗದಲ್ಲೂ ಕೂಡ ಇಂಥ ತಮೋ ಪ್ರಧಾನ ಅವಸ್ಥೆಯಲ್ಲೂ ಕೂಡ ಸತ್ಯುಗದಲ್ಲಿ ಹಿಂಗಿತ್ತು ಅನ್ನೋದಕ್ಕೆ ನಾವೇನೆಲ್ಲ ಹೇಳ್ತಾ ಇದ್ವಿ ಅದು ಸಾಧ್ಯ ಅನ್ನೋದನ್ನು ಇವತ್ತು ಜಗತ್ತಿಗೆ ತಲುಪಿಸುವಲ್ಲಿ ಆ ವಿಜ್ಞಾನಿಗಳ ಸಹಯೋಗವೂ ಕೂಡ ಇರುತ್ತೆ. ಹಾಗಾಗಿ ಅಂತಹ ಎಲ್ಲ ವಿಜ್ಞಾನಿಗಳಿಗೂ ಕೂಡ ನಾವು ಗೌರವ ಕೊಟ್ಟು ಅವರು ಕೇವಲ ಪಂಚತತ್ವಗಳಲ್ಲಿರುವ ಆ ಮನಸ್ಸನ್ನು ಏಕಾಗ್ರ ಮಾಡಿ ಸಂಶೋಧನೆ ಮಾಡಿ 1% ಶಕ್ತಿಯನ್ನು ಬಳಸಿಕೊಂಡು ಇವತ್ತು ಇಷ್ಟೆಲ್ಲ ಪ್ರಯೋಗಗಳನ್ನು ಮಾಡಿ ರಂಜಿಸ್ತಾ ಇದ್ದಾರೆ ಜಗತ್ತಿಗೆ. ಸ್ವರ್ಗದ ರೂಪದಲ್ಲಿ ಇವತ್ತು ಅವರಿಗೆ ಈ ಜಗತ್ತನ್ನು ಕಂಗೊಳಿಸುವಂತೆ ಮಾಡಿದ್ದಾರೆ. ಆದರೆ ಇದು ಮನಬುದ್ಧಿಗಳಿಗೇ ಇಷ್ಟು ಸೂಕ್ಷ್ಮ ಇಂದ್ರಿಯಗಳಿಗೇ ಇಷ್ಟೊಂದು ಶಕ್ತಿ ಇದೆ ಅನ್ನೋದಾದರೆ, ಇಷ್ಟೊಂದು ಸ್ಥೂಲ ಕಂಟ್ರೋಲನ್ನು, ಸ್ಥೂಲ ಶಕ್ತಿಗಳನ್ನು ಬಳಸಿಕೊಂಡೇ ಸ್ಥೂಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಇನ್ನು ಈ ಮನಬುದ್ಧಿಗಳಿಗಿಂತನೂ ಸಾವಿರ ಪಟ್ಟು ಅಖಂಡವಾದ, ಅದ್ಭುತವಾದ, ಚೈತನ್ಯವಾದ, ನಿರಾಕಾರವಾದ, ಅವಿನಾಶಿಯಾದ ಆತ್ಮದ ಶಕ್ತಿಯಾಗಿರುವ ಶಾಂತಿಯನ್ನು ನಾವೇನಾದರೂ ಒಂದು ಸಲ ಟಚ್ ಮಾಡಿದರೆ
ಒಂದು ಸಲ ಅನುಭವ ಮಾಡಿದರೆ ಆ ಶಾಂತಿಯ ಸ್ವರೂಪವೇ ನಾವಾಗಿದ್ದ ಮೇಲೆ ನಾನು ನೋಡಿದ್ದೆಲ್ಲನೂ ಪವಿತ್ರ, ನಾನು ಮುಟ್ಟಿದ್ದೆಲ್ಲನೂ ಪವಿತ್ರ, ನಾನು ನಡೆದಿದ್ದೆಲ್ಲವೂ ಪವಿತ್ರ, ನಾನು ಅಂದುಕೊಂಡಿದ್ದೆಲ್ಲವೂ ಸರ್ವತ್ರ ಆಗುತ್ತೆ. ಆಗ ಸಕ್ಸಸ್ ಅನ್ನೋದು ಆಟೋಮೆಟಿಕ್ಕಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ಇಷ್ಟು ಡೀಪಾಗಿ ಎಲ್ಲರೂ ಮಾಡ್ತಾರೆ, ಇವರೆಲ್ಲರನ್ನ ಆಧಾರವಾಗಿಟ್ಟುಕೊಂಡು ಹೇಳಿದ್ದಾರೆ ಅಂತಲ್ಲ. ಯಾಕಂದರೆ ಈ ಒಂದು ಪಾಯಿಂಟನ್ನು ರೀಚ್ ಆಗಿ ಇದು ಸಂಕಲ್ಪದಿಂದನೂ ಆಚೆ ಹೋಗಿ ಸ್ಮೃತಿಯಲ್ಲಿ ಕೆಲಸ ಮಾಡಬೇಕಾಗಿರೋದು. ಸಂಕಲ್ಪ ಮೀರಿದ ಮೇಲೆ ನಮ್ಮ ಸ್ಮೃತಿ ಓಪನ್ ಆಗುತ್ತೆ. ಆತ್ಮಕ್ಕೆ ಸ್ಮೃತಿ ಇರುತ್ತೆ, ಪಾತ್ರಕ್ಕೆ ಮನಸ್ಸು ಬುದ್ಧಿ ಸಂಸ್ಕಾರ ಇರುತ್ತೆ. ಈ ಮೂರರ ಕೆಲಸ ಆ ಒಂದು ಸ್ಮೃತಿ ಮಾಡುತ್ತೆ. ಅದು ನಿಸ್ಸಂಕಲ್ಪದಲ್ಲಿ ಮಾತ್ರ ಸ್ಮೃತಿ ಓಪನ್ ಆಗುತ್ತೆ. ನಾವು ಅಂದ್ಕೊಳ್ತೀವಿ ಅಲ್ಲಿಯೂ ಕೂಡ ಸಂಕಲ್ಪ ನಡೀತದೆ. ಇಲ್ಲ, ಸಂಕಲ್ಪನೆ ಬೇರೆ, ಸ್ಮೃತಿನೇ ಬೇರೆ. ಆ ಸ್ಮೃತಿಯಲ್ಲೂ ಚಿತ್ರಗಳು ಕಾಣಿಸುತ್ತೆ, ಸ್ಮೃತಿಯಲ್ಲೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆದರೆ ಅವು ಸಂಕಲ್ಪಗಳಲ್ಲ. ಸಂಕಲ್ಪ ಮಾಡಬೇಕಾಗಿಲ್ಲ, ಅಲ್ಲಿ ತಾನೇ ತಾನಾಗಿ. ಹೇಗೆ ನೀವು ಸ್ವಪ್ನದಲ್ಲಿ ಇದ್ದಾಗ ಬಿನಾ ಸಂಕಲ್ಪ, ಬಿನಾ ಇಚ್ಛೆ, ನೀವೇನೂ ಇಚ್ಛೆ ಮಾಡದೆ, ಏನೂ ಸಂಕಲ್ಪ ಮಾಡದೆ ಚಿತ್ರಗಳು ತೋರಿಸ್ತಾ ಹೋಗ್ತಾ ಇರುತ್ತೆ, ನೀವು ಅನುಭವ ಮಾಡ್ತಾ ಹೋಗ್ತಾ ಇರ್ತೀರಿ. ಅಲ್ಲಿ ಯಾವುದೂ ನಿಮ್ಮ ಪರಿಶ್ರಮ ಇಲ್ಲ, ಅಲ್ಲಿ ಮನಬುದ್ಧಿನೂ ಇರೋದಿಲ್ಲ, ಅಲ್ಲಿ ನೀವು ಸಂಕಲ್ಪನೂ ಮಾಡಬೇಕಾಗಿಲ್ಲ. ಎಲ್ಲವೂ ತಾನೇ ತಾನಾಗಿ ಕಾಣಿಸುತ್ತೆ. ಯಾಕಂದರೆ ಸಂಸ್ಕಾರದಲ್ಲಿ, ಪಾತ್ರದಲ್ಲಿ ಏನಿರುತ್ತೋ ಅದು ಕಾಣಿಸ್ತಾ ಹೋಗುತ್ತೆ. ಹೇಗೋ ಪಾತ್ರದ ಸಂಸ್ಕಾರವೇ ಸ್ವಪ್ನದ ರೂಪದಲ್ಲಿ ಬಿನಾ ಸಂಕಲ್ಪದಿಂದ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ, ಅಂದರೆ ಆತ್ಮದ ಸಂಸ್ಕಾರದಲ್ಲಿ ಎಲ್ಲವೂ ತುಂಬಿದೆ. ಅಲ್ಲಿ ಸುಖ ಇದೆ, ಶಾಂತಿ ಇದೆ, ಆನಂದ ಇದೆ, ಪವಿತ್ರತೆ ಇದೆ, ಪ್ರೇಮ ಇದೆ, ಶಕ್ತಿ ಇದೆ. ಆ ಎಲ್ಲವೂ ಕೂಡ ಅನುಭವ ಆಗುತ್ತೆ ಆ ಸ್ಮೃತಿಯ ಮುಖಾಂತರ. ಸ್ಮೃತಿ ಆತ್ಮ ಮಾಡೋದು, ಸಂಕಲ್ಪ ಮನಸ್ಸು ಮಾಡೋದು. ಇವೆರಡರ ವ್ಯತ್ಯಾಸ ಬಹಳ ಆತ್ಮರಿಗೆ ಗೊತ್ತಿಲ್ಲದೆ ಇರೋದರಿಂದ ಆ ಸ್ಮೃತಿ ಅನ್ನೋ ಪದವನ್ನು ಬಳಸ್ತೀವಿ ಅಷ್ಟೇ, ಅದರ ಅರ್ಥ ಮತ್ತು ಅದರ ಪ್ರಯೋಗ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ನಮಗೆ ಮನಸ್ಸು ಮಾತ್ರ ಲಾಸ್ಟ್, ಮನಸ್ಸನ್ನು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗದೇ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲ, ಮನಸ್ಸು ಇದು ಬರೀ ಪಾತ್ರದ ಗೇಮಿಗೆ ಮಾತ್ರ ಇರೋದು. ಈ ಸಂಸ್ಕಾರ, ಮನಬುದ್ಧಿ ಸಂಸ್ಕಾರಗಳಿಗೆ ಪಾತ್ರದ ಅನುಭವ ಮಾತ್ರ ಇರೋದು, ಆತ್ಮದ ಅನುಭವ ಅಲ್ಲ. ಆತ್ಮದ ಅನುಭವ ಹಿಡಿಬೇಕು ಅಂದರೆ ಮತ್ತೆ ಈ ಜ್ಞಾನದ ಜಾಡನ್ನು ಹಿಡಿದು ಆ ಸ್ಮೃತಿಯಲ್ಲಿ ಹೋಗಿ ಆ ಸ್ಮೃತಿಯನ್ನು ಜಾಗೃತಿ ಮಾಡಿ ಆ ಸ್ಮೃತಿಯಿಂದ ಅದೆಲ್ಲ ಮತ್ತೆ ನೋಡಬೇಕು ನಾವು. ಆ ಸ್ಮೃತಿ ಏನು ಮಾಡುತ್ತೆ ಅಂದರೆ ಈ ಮನ, ಬುದ್ಧಿ, ಸಂಸ್ಕಾರ ಈ ಮೂರು ಏನು ಕೆಲಸ ಮಾಡುತ್ತೋ ಅದು ಒಂದೇ ಆ ಕೆಲಸ ಮಾಡುತ್ತೆ. ಅಲ್ಲಿ ಆಡಿಯೋನೇ ಇದೆ, ವಿಡಿಯೋನೇ ಇದೆ, ಎಕ್ಸ್ಪೀರಿಯನ್ಸು ಇದೆ, ಮೆಮೊರಿ ಇದೆ ಸ್ಮೃತಿಯಲ್ಲಿ. ಅದಕ್ಕೆ ಬಾಬಾರವರು ನಿಮಗೆ ಸ್ಮೃತಿ ಕೊಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ ಹೊರತಾಗಿ ಸಂಕಲ್ಪ ಕೊಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಲ್ಲ. ಈ ಸೂಕ್ಷ್ಮತೆ ತುಂಬ ಆಳವಾಗಿ ಬಂದಿರೋರಿಗೆ, ಭಾಳಷ್ಟು ಜನಗಳಿಗೆ ಈ ಕ್ಲಾಸ್ಗಳು ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾಕೆ ಅಂದರೆ ಯಾವ ಸ್ಟೇಜಲ್ಲಿದ್ದಾರೆ ಅನ್ನೋ ಆಧಾರದ ಮೇಲೆ ಈ ಕ್ಲಾಸ್ಗಳ ಅರ್ಥ ಆಗುತ್ತೆ. ಅವರಿನ್ನೂ ಆರಂಭದ ಸ್ಟೇಜಲ್ಲಿದ್ದರೆ ನಾನು ಅಂತ್ಯದ ಪಾಠಗಳನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ಅರ್ಥ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಮಧ್ಯದಲ್ಲಿ ಈಗ ತಾನೇ ಒಂದಷ್ಟು ಸ್ಥೂಲದಿಂದ ಅವರು ಸೂಕ್ಷ್ಮಕ್ಕೆ ಬಂದು ಮನಸ್ಸು ಬುದ್ಧಿ ಅಂತ ಓಡಾಡೋರಿಗೂ ಕೂಡ ಈ ಪಾಠಗಳ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾರು ಸ್ಥೂಲದಿಂದ ಸೂಕ್ಷ್ಮವನ್ನು ದಾಟಿಕೊಂಡು ಸುಮಾರು ವರ್ಷಗಳ ಪ್ರಯೋಗ ಮಾಡಿ ಸತ್ಯವನ್ನೇ ಪಡಿಬೇಕು, ನಿರಾಕಾರವನ್ನು ಹೊಂದಬೇಕು ಅನ್ನುವ ಹಂಬಲದಲ್ಲಿ ಇನ್ನೂ ಮುಂದುವರಿಬೇಕನ್ನುವ ಆಸಕ್ತಿ ಉಳ್ಳ ಕೆಲವು ಆತ್ಮರಿಗೆ, ಅದಕ್ಕೆ ಯಥಾರ್ಥ ಅನ್ನೋದು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಿಗೆ ಮಾತ್ರನೇ ಈ ಸತ್ಯ ಯಥಾರ್ಥ ಅರ್ಥ ಆಗುತ್ತೆ ಮತ್ತು ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಅಂಥ ಒಂದು ಆತ್ಮರನ್ನು ದೃಷ್ಟಿಯಲ್ಲಿಟ್ಟುಕೊಂಡೆ ಉಳಿದದ್ದೆಲ್ಲ ಕ್ಲಾಸ್ಗಳು ಕೂಡ ಆ ಫಸ್ಟ್ ಹಂತದವರಿಗೆ, ಸೆಕೆಂಡ್ ಹಂತದವರಿಗೆ, ಸ್ಥೂಲದಲ್ಲಿರೋರಿಗೆ, ಸೂಕ್ಷ್ಮದಲ್ಲಿರೋರಿಗೆ ಸಾವಿರ ಲಕ್ಷ ಕ್ಲಾಸ್ಗಳು ಸಿಗುತ್ತೆ. ನಾನು ಅದ್ರ ಬಗ್ಗೆ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅವರಿಗೆಲ್ಲ ಹಂತಗಳಲ್ಲಿ ಕ್ಲಾಸ್ ಇದೆ. ಇವತ್ತು LKG UKG ಇಂದ ಹಿಡಿದು ಯೂನಿವರ್ಸಿಟಿ ತನಕ ಬರೋವರೆಗೂ ಎಲ್ಲ ಕ್ಲಾಸ್ಗಳಿದೆ. ಅಂದರೆ ಸ್ಥೂಲ ಮತ್ತು ಸೂಕ್ಷ್ಮ, ಮನಸ್ಸಿನ ಬಗ್ಗೆ, ಸಂಕಲ್ಪದ ಬಗ್ಗೆ, ಸದ್ಭಾವನಾ ಬಗ್ಗೆ, ಬುದ್ಧಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ಈ ಸೂಕ್ಷ್ಮ ಇಂದ್ರಿಯಗಳ ಕೆಲಸ ಎಲ್ಲಿ ತನಕ ನಡೀತಾ ಇರುತ್ತೋ, ಎಲ್ಲಿ ತನಕ ಇದ್ರದ್ದು ಮಾತಾಡ್ತಾ ಇರ್ತಾರೋ, ಎಲ್ಲಿ ತನಕ ಈ ಹಂತದಲ್ಲಿರ್ತಾರೋ ಅವರೆಲ್ಲರಿಗೂ ಸಾವಿರ ಕ್ಲಾಸ್ಗಳಿದೆ. ಆದರೆ ಒರಿಜಿನಲ್ ಆಗಿ ನಾವು ಬ್ರಹ್ಮಕುಮಾರಿಯರು ಈ ಸಂಕಲ್ಪವನ್ನು ಮೀರಿ ಸ್ಮೃತಿಯನ್ನು ಬಳಸುವವರು ನಾವು. ಆ ಸ್ಮೃತಿಯಿಂದ ಆತ್ಮದ ಅಂತರಾತ್ಮದ ಅನುಭೂತಿಯನ್ನು ಮಾಡುವವರು ನಾವು. ನಿಸ್ಸಂಕಲ್ಪರಾಗುವವರು ನಾವು. ನಿಶ್ಶಬ್ದದಲ್ಲಿ ಬರುವವರು ನಾವು. ಆತ್ಮದ ಪರಮ ಶಾಂತಿಯನ್ನು ಅನುಭೂತಿ ಮಾಡುವವರು ನಾವಾಗಬೇಕು. ಅಂದರೆ ಈ ಹಂತವನ್ನು ದಾಟಬೇಕು. ಸ್ಥೂಲವನ್ನು ದಾಟಿ, ಸೂಕ್ಷ್ಮವನ್ನು ದಾಟಿ, ಮನಬುದ್ಧಿಗಳನ್ನು ದಾಟಿ, ಸಂಕಲ್ಪಗಳನ್ನು ದಾಟಿ, ಸಂಕಲ್ಪ ಅತೀತ ಆಗಿ ಅಲ್ಲಿ ಸ್ಮೃತಿ ಓಪನ್ನ ಮಾಡಿ ಆ ಸ್ಮೃತಿಯ ಆಧಾರದಿಂದ
ಅಲ್ಲಿ ನೋಡಲಿಕ್ಕೆ ಸಾಧ್ಯ. ಈಗ ಯಾವುದು ಬರಿಗಣ್ಣಿಗೆ ಕಾಣೋದಿಲ್ವೋ, ಬರಿಗಣ್ಣಿನಿಂದನೇ ನೋಡೋದು ಅಭ್ಯಾಸ ಇದ್ದವರಿಗೆ ಮನಸ್ಸಿಂದ ನೋಡೋದು ಅಭ್ಯಾಸನೇ ಗೊತ್ತಿಲ್ಲ ಅವರಿಗೆ ಅಂತಂದರೆ ಏನ್ರಿ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅಂತಾರೆ. ಅದನ್ನೇ ಸೂಕ್ಷ್ಮದರ್ಶಕದಿಂದ ನೋಡಿದಾಗ ಅಲ್ಲಿ ಸಾವಿರಾರು ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಕಾಣಿಸುತ್ತೆ. ಅಂದರೆ ಆ ಬ್ಯಾಕ್ಟೀರಿಯಾಗಳು ಇದೆ, ಅದನ್ನು ನೋಡಲಿಕ್ಕೂ ಒಂದು ಸಾಧನ ಇದೆ. ಆದರೆ ಆ ಸಾಧನ ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ಕಣ್ಣಿಗೆ ಕಾಣಿಸಲ್ಲ, ಏನೂ ಇಲ್ಲ ಅಂತ ಹೇಳಿಬಿಡ್ತೀವಿ ಅಷ್ಟೇ. ಆದರೆ ಯಾರು ಸೂಕ್ಷ್ಮದರ್ಶಕ ಹಾಕ್ಕೊಳ್ತಾರೋ ಅವರಿಗೆ ಸ್ಪಷ್ಟವಾಗಿ ಒಂದೊಂದು ಕಾಣಿಸ್ತಾ ಹೋಗುತ್ತೆ. ಹೇಗೋ ಹಾಗೆ ಈ ಸಂಕಲ್ಪದಲ್ಲೇ ನಿಂತುಕೊಂಡ್ರೆ ನಾವು ಮಾನವರಾಗಿರ್ತೀವಿ. ಆದರೆ ಸಂಕಲ್ಪದಿಂದ ಅತೀತರಾದರೆ ಅತೀಶ ಮಾನವರಾಗ್ತೀವಿ, ನಾವು ಅಸಹಜ ಮಾನವರಾಗ್ತೀವಿ, ನಾವು ದಿವ್ಯಾತ್ಮರಾಗ್ತೀವಿ, ನಾವು ಮಹಾತ್ಮರಾಗ್ತೀವಿ, ನಾವು ಪುಣ್ಯಾತ್ಮರಾಗ್ತೀವಿ ನಾವು. ಹಾಗಾಗಿ ಆ ಒಂದು ಅತೀತವಾಗಿರತಕ್ಕಂಥ ಅತೀಂದ್ರಿಯ, ಅದು ಇಂದ್ರಿಯ ಅಲ್ಲದು, ಅತೀಂದ್ರಿಯ. ಈ ಸ್ಥೂಲ ಮತ್ತು ಸೂಕ್ಷ್ಮ ಇಂದ್ರಿಯಗಳೇನಿದೆ ಇವುಗಳನ್ನು ಮೀರಿಸಬಲ್ಲದಾದಂಥ ಅತಿ ಸೂಕ್ಷ್ಮವಾಗಿರತಕ್ಕಂತಹ ಅತಿ ಸೂಕ್ಷ್ಮ, ಅದಕ್ಕೆ ನಾವು ನಿರಾಕಾರ ಅಂತ ಕರಿತೀವಿ. ನಿರಾಕಾರ ಇಂದ್ರಿಯ, ಆ ನಿರಾಕಾರ ದರ್ಶಕ ಸ್ಮೃತಿಯಾಗಿರುತ್ತೆ. ಆ ಸ್ಮೃತಿಯ ಮೂಲಕ ಯಾರು ನೋಡ್ತಾರೋ ಆತ್ಮನನ್ನು, ಅವರಿಗೆ ಮಾತ್ರ ಅಲ್ಲಿರುವ ಸತ್ಯಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ, ಅಲ್ಲಿರುವ ಅನುಭೂತಿ ಆಗ್ತಾ ಹೋಗುತ್ತೆ. ಆ ಒಂದು ಶಾಂತಿಯನ್ನು ಒಂದು ಸಲ ನಾವು ಅನುಭವ ಮಾಡಿದ್ದೇ ಆದರೆ, ಯೋಗದಲ್ಲಿ ನೀವು ಅದನ್ನು ಪ್ರಯೋಗದಲ್ಲಿ ಬಂದದ್ದೇ ಆದರೆ, ಆ ಸ್ಮೃತಿ ಸ್ವರೂಪ ಸ್ಥಿತಿಯಲ್ಲಿ ನೀವು ಇದ್ದದ್ದೇ ಆದರೆ, ನೀವು ಏನು ಅಂದುಕೊಳ್ತೀರಿ ಆ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಹೋಗುತ್ತೆ. ಇದು ಫೈನಲ್ ಸ್ಟೇಜ್, ಈ ವರದಾನದ ಬಾಪ್ ಸಮಾನ ಸ್ಥಿತಿಯನ್ನು ಪಡೆಯುವಂಥದ್ದು, ಬೀಜ ರೂಪದಲ್ಲಿ ಬರುವಂಥದ್ದು. ಆದರೆ ಈ ವರದಾನವನ್ನು ಸೆಕೆಂಡ್ ಸ್ಟೇಜ್ ಅವ್ರಿಗೆ ಹೇಳಬೇಕು ಅಂತಂದರೆ, ಈ ಸಮಯದಲ್ಲಿ ಬಹಳಷ್ಟು ಆತ್ಮರು ಹೇಳ್ತಾರೆ, ಅಣ್ಣವರೇ ನಮ್ಮ ಮನೆಯಲ್ಲಿ ಹಿಂಗೆ ತೊಂದರೆ ಇದೆ, ನಮ್ಮ ಮನೆಯವರು ತೊಂದರೆ ಕೊಡ್ತಾರೆ, ಅಕ್ಕಪಕ್ಕದವ್ರು ತೊಂದರೆ ಕೊಡ್ತಾರೆ, ನಾವು ಉದ್ಯೋಗ ವ್ಯವಹಾರ ಮಾಡಲಿ ತೊಂದರೆ ಕೊಡೋರಿದ್ದಾರೆ, ನಮಗೆ ಮೋಸ ಮಾಡೋರಿದ್ದಾರೆ, ನಮ್ಮ ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊಳ್ಳೋರಿದ್ದಾರೆ, ನಮ್ಮನ್ನು ಕಿಂಡಲ್ ಮಾಡ್ತಾರೆ, ನಮಗೆ ಜೋಕ್ ಮಾಡ್ತಾರೆ, ನಮ್ಮ ಒಂದು ಮೌನವನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ, ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಈ ಖಿನ್ನತೆ ಬಹಳಷ್ಟು ಆತ್ಮರಿಗೆ ಕಾಡ್ತಾ ಇರುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಬಹಿರಂಗದವರು ನಮ್ಮನ್ನು ಬಳಸಿಕೊಳ್ಳೋದಕ್ಕೆ ಎಲ್ಲಿ ತನಕ ಸಾಧ್ಯ ಅಂದರೆ, ನಾವು ಅಂತರಂಗದ ಶಕ್ತಿಗಳನ್ನು ಜಾಗೃತ ಮಾಡಿಕೊಳ್ಳುವವರೆಗೆ ಮಾತ್ರ. ನೀವು ನಿರಾಕಾರ ಸ್ಟೇಜು, ನಿಸ್ಸಂಕಲ್ಪವನ್ನು ದಾಟಿ ಸ್ಮೃತಿಗೆ ಹೋಗಿ ಆತ್ಮದ ಶಾಂತಿಯ ಶಕ್ತಿಯನ್ನು ಅನುಭವ ಮಾಡಬೇಕು ಅಂದರೆ ಅದು ಕಡೆಯ ಸ್ಟೇಜ್ ನಾನು ಹೇಳ್ತಾ ಇರೋದು. ಅಂತಿಮ, ನಿಮಗೆ ಆಸಕ್ತಿ ಇದ್ದರೆ ಯೋಗದಲ್ಲಿ 1 ಗಂಟೆ ಕೂತ್ಕೊಂಡ್ರೆ ಬಹಿರಂಗದಿಂದ ಒಳಗಡೆ ಬನ್ನಿ, ಸಂಕಲ್ಪಗಳನ್ನು ಕಡಿಮೆ ಮಾಡ್ತಾ ಬನ್ನಿ, ಒಂದು ಸಂಕಲ್ಪದಲ್ಲಿ ನಿಂತ್ಕೊಳ್ಳಿ, ಆಮೇಲೆ ಆ ಒಂದು ಸಂಕಲ್ಪವನ್ನು ದಾಟಿ ನೀವು ಸ್ಮೃತಿ ಒಳಗಡೆ ಹೋಗಿ ಆತ್ಮವನ್ನು ನೋಡಿ. ಇದನ್ನು ಯಾವಾಗಾದರೂ ಒಂದು ದಿನ ಯೋಗದ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಯೋಗದಲ್ಲಿ ಮಾಡಿಕೊಳ್ಬೋದು. ಇದನ್ನು ಬಹಳ ಕಾಲದ ಅಭ್ಯಾಸ ಮಾಡಿದ ಮೇಲೆ ಆ ಒಂದು ಶಾಂತಿ ಅನುಭೂತಿ ಆಗುತ್ತೆ. ಅದನ್ನು 24/7 ಮಾಡ್ಕೊಳ್ಳೋದಕ್ಕೆ ಮತ್ತೊಂದಷ್ಟು ಸಮಯ ಹಿಡಿಸುತ್ತೆ. ಇದು ಪ್ರೊಸೆಸ್. ಆದರೆ ನೀವು ಆ ಸ್ಟೇಜಿಗೆ ಇನ್ನೂ ಹೋಗಲೇ ಇಲ್ಲ ಅಂದರೆ ಈ ಪಾಠ ನಿಮಗೆ ಅರ್ಥನೇ ಆಗಿರಲ್ಲ. ಆ ಸ್ಟೇಜಿಗೆ ಆಗಿರೋರಿಗೆ ಇಷ್ಟೊತ್ತಿಗೆ ಅರ್ಥ ಆಗಿಬಿಟ್ಟಿರ್ತೀವಿ. ಉಳಿದಿರೋರಿಗೆ ನಾನು ಹೇಳಬೇಕು ಅಂದರೆ, ಯಾವುದೇ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಅಳೋದ್ರಿಂದ ಇನ್ನೂ ನೀವು ಅಧಪತನಕ್ಕೆ ಇಳಿತೀರಿ. ಏನಾದರೂ ನಿಮ್ಗೆ ಯಾರಾದರೂ ತೊಂದರೆ ಕೊಟ್ಟರು, ಮೋಸ ಮಾಡಿದ್ರು, ಶತ್ರುಗಳಿದ್ದಾರೆ, ಮತ್ತೊಂದು ಮಗದೊಂದು ನಷ್ಟ ಆಯಿತು, ಏನೇ ಇದ್ದರೂ ಕೂಡ ನೀವು ಎಷ್ಟು ಅದರ ಬಗ್ಗೆ ಚಿಂತೆ ಮಾಡ್ತೀರಿ, ಎಷ್ಟು ಇನ್ನೂ ಅಳ್ತಾ ಹೋಗ್ತೀರಿ, ಅಷ್ಟು ದುರ್ಬಲ ಆಗ್ತೀರಿ, ಅಷ್ಟು ನಿಮಗೆ ಅಪಜಯ ಸಿಗ್ತಾ ಹೋಗುತ್ತೆ, ಅಷ್ಟು ಅವಮಾನಗಳು ಬರ್ತಾ ಹೋಗುತ್ತೆ ನಿಮಗೇನೋ ಜಾಸ್ತಿ. ಒಂದು ಸಲ ಈ ಮಾರ್ಗಕ್ಕೆ ಬಂದ ಮೇಲೆ ನೀವು ಅಳೋದನ್ನು ಬಂದ್ ಮಾಡಬೇಕು. ಹಳೋ ಆಗಿದ್ದರೆ ಈ ಮಾರ್ಗಕ್ಕೆ ಬರಬೇಡಿ, ನಿಮಗೆ ಆಗೋದೇ ಇಲ್ಲ ಇದು. ಯಾಕಂದರೆ ನ ಘರ್ಕು ನ ಘಾಟ್ಕು ಆಗಬಾರ್ದು. ಒಂದು ಸಲ ಆ ಪ್ರಪಂಚದಿಂದ ಸತ್ತಿದ್ದೀವಿ ಅಂದಮೇಲೆ ಮತ್ತೆ ಇಲ್ಲಿ ಯಾವತ್ತೂ ಕೂಡ ತಿರುಗಿ ನೋಡಬಾರದು. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ನೋವು ಯಾಕೆ ಆಗಬೇಕು, ಯಾರಿಗಂತಾರೆ, ಪಾತ್ರ ಮಾಡಲಿಕ್ಕೆ ಅವರು ಬಂದಿದ್ದಾರೆ, ನಾವು ಪಾತ್ರ ಮಾಡ್ತಾಯಿದ್ದೀವಿ. ಹೌದು, ಪಾತ್ರದಲ್ಲಿ ಅವ್ರ ಸ್ಕ್ರಿಪ್ಟಲ್ಲಿ ಅವರು ಅನ್ಬೇಕು, ನಷ್ಟ ಮಾಡಬೇಕು, ಮೋಸನೆ ಮಾಡಬೇಕು, ನಿನಗೆ ಬೈಬೇಕು ಅಂತಲೇ ಇದ್ದರೆ ಬೈಕೊಳ್ಳಿ, ಅವ್ರು ಪಾತ್ರ ಮಾಡೋಕ್ಕೆ ಬಿಡಿ. ನಿಮ್ಮ ಅಸ್ತ್ರ ಪ್ರತಿಕ್ರಿಯೆ ಹೆಂಗಿರಬೇಕು ಅಂದರೆ, ನೀವು ಮಾತಿಗೆ ಮಾತು ಕೊಡಬೇಡಿ, ದ್ವೇಷಕ್ಕೆ ದ್ವೇಷ ಕೊಡಬೇಡಿ. ನಾವು ಜ್ಞಾನಿಗಳು, ನಾವು ಆಧ್ಯಾತ್ಮಿಕ ಜೀವಿಗಳು, ನಾವು ಬ್ರಹ್ಮಪುತ್ರರು, ಶಿವಕುಮಾರಿಯರು, ಶಿವಶಕ್ತಿಯರು. ನಮ್ಮಿಂದ ಏನು ಸಿಗಬೇಕು ಅವರಿಗೆ? ಅವರು ನನಗೆ ಬೈಗುಳ ಕೊಟ್ಟರು ಕೂಡ ನನ್ನಿಂದ ಪ್ರೀತಿ ಸಿಗಬೇಕು ಅವರಿಗೆ. ಅವರು ನನಗೆ ದ್ವೇಷ ಕೊಟ್ಟರೆ ನಾನು ಅವರಿಗೆ ಶಾಂತಿನೇ ಕೊಡಬೇಕು.
ಅವರು ನನಗೆ ಕಷ್ಟ ಕೊಟ್ಟರೆ ನಾನು ಅವರಿಗೆ ಸುಖನೇ ಕೊಡಬೇಕು. ಪ್ರತ್ಯಾಸ್ತ್ರ ಅಂತಾರಲ್ಲ, ಇದು ಯುದ್ಧದಲ್ಲಿ ತೋರಿಸ್ತಿದ್ರಲ್ಲ, ಇವರು ಅಗ್ನಿಯಸ್ತ್ರ ಬಿಟ್ಟರೆ ಅವರು ವಾಯುಅಸ್ತ್ರ ಬಿಡ್ತಾರೆ, ಅಗ್ನಿಗೆ ಬಿಡೋದಿಲ್ಲ. ಹಾಗೆ ನಾವು ಶೀತಲಾ ದೇವಿಯರಾಗಿರೋದ್ರಿಂದ, ಶೀತಲ ಸ್ವರೂಪರಾಗಿರೋದ್ರಿಂದ ನಾನು ಆತ್ಮದ ಶಾಂತ ಸ್ವರೂಪದೊಳಗಡೆ ಇದ್ದುಕೊಂಡು ಶುಭ ಸಂಕಲ್ಪಗಳನ್ನೇ ಮಾಡ್ತಾ ಸದ್ಭಾವನೆಯಲ್ಲಿರುತ್ತಾ ಅವ್ರು ಏನೇ ನಷ್ಟ ಮಾಡ್ಬೋದು, ಏನೇ ಅವಮಾನ ಮಾಡ್ಬೋದು, ಎಷ್ಟೇ ದ್ವೇಷ ನನ್ನನ್ನು ಮಾಡ್ಬೋದು, ಎಷ್ಟೇ ನನ್ನನ್ನು ತುಳಿಲಿಕ್ಕೆ ಪ್ರಯತ್ನ ಪಡ್ಬೋದು, ಅದು ಪಾತ್ರ ಮಾತ್ರ. ಪಾತ್ರದಲ್ಲಿ ಸ್ಕ್ರಿಪ್ಟ್ ಈ ಥರ ಇದೆ, ಅವ್ರ ಸ್ಕ್ರಿಪ್ಟ್ ಆ ಥರ ಇದೆ, ಮಾಡ್ತಾರೆ. ಪಾತ್ರದಿಂದ ಪಾತ್ರ ಮಾಡಿಕೊಳ್ಳಿ. ಆದರೆ ನನಗೆ ಅವ್ರ ಪಾತ್ರದ ಮೇಲೆ ನೋಡಿದ್ರೆ ನನಗೆ ದ್ವೇಷ ಬರುತ್ತೆ. ನಾನು ಅವ್ರ ಪಾತ್ರವನ್ನು ನೋಡೋದು ಬೇಡ, ನನ್ನ ಪಾತ್ರ ಕೆಡ್ತಾ ಇದೆ ಅಂತ ನನ್ನ ಪಾತ್ರವನ್ನು ನೋಡ್ಕೊಳ್ಳೋದು ಬೇಡ. ಪಾತ್ರದಿಂದ ಅತೀತಾಗಿ ಆತ್ಮ ಆದರೂ ನೋಡೋದು ಮಾಡೋಣ. ನಾವು ನಿರಾಕಾರಕ್ಕೆ ಹೋಗೋಕ್ಕಾಗಿಲ್ಲ, ನಮಗೆ ನಿಸ್ಸಂಕಲ್ಪಕ್ಕೆ ಹೋಗೋಕ್ಕಾಗಿಲ್ಲ, ಪರವಾಗಿಲ್ಲ. ಆದರೆ ಇಲ್ಲಿ ಒಳಗಡೆ ಇರುವ ಆತ್ಮ ನೋಡಿ, ಅದು ಏನೂ ಮಾಡ್ತಿಲ್ಲ, ಅದು ಸುಮ್ಮನೆ ಕೂತಿದೆ, ವಿಸ್ಮೃತಿಯಲ್ಲಿದೆ ಪಾಪದ ಆತ್ಮ. ಪಾತ್ರ ಜಾಗೃತ ಆಗಿರೋದ್ರಿಂದ, ಪಾತ್ರ ತಮೋಪ್ರಧಾನ ಇರೋದ್ರಿಂದ ಅದು ನಿನ್ನ ಮೇಲೆ ಇಷ್ಟೊಂದು ಅಟ್ಯಾಕ್ ಮಾಡ್ತಾ ಇದೆ. ಆದರೆ ಒಳಗಡೆ ಇರುವ ಆತ್ಮ ನಾನು ನೋಡಬೇಕಾಗಿರೋದು, ಅದು ಪರಮಾತ್ಮನ ಮಗು, ಅದು ಶಾಂತಿಧಾಮದಿಂದ ಬಂದಿರೋದು, ಅದು ಶಾಂತ ಸ್ವರೂಪವಾಗಿದೆ. ಪಾಪ ಅದರ ಸ್ಮೃತಿ ಜಾಗೃತಿ ಆಗಿಲ್ಲ ಇನ್ನೂ, ಅದಕ್ಕೆ ಈ ಪಾತ್ರದಿಂದ ಇಷ್ಟೆಲ್ಲ ತೊಂದರೆ ಇನ್ನೂ ಕೊಡ್ತಾ ಇದೆ ಅದು. ಆದರೆ ನನ್ನ ಆತ್ಮದ ಸ್ಮೃತಿ ಜಾಗೃತಿ ಆಗಿರೋದ್ರಿಂದ ನನ್ನ ಪಾತ್ರ ಏನಾಗಿದೆ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಬದಲಾಗಿ ಅವ್ರು ಏನೇ ತೊಂದರೆಗಳು ಅವರು ನನ್ನ ಮೇಲೆ ಹಾಕಿದರೂ ಕೂಡ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ನಾನು ಸಹನೆ ಮಾಡ್ತಾ ಇದ್ದೀನಿ. ಇದು ಜ್ಞಾನಿಗೂ ಅಜ್ಞಾನಿಗೂ ಇರುವ ವ್ಯತ್ಯಾಸ. ಇಲ್ಲ, ನನಗೂ ಕೂಡ ಈ ಜ್ಞಾನಕ್ಕೆ ಬರೋದ್ರಿಂದ ಯಾರು ಏನೋ ಅನ್ನಬಾರ್ದ್ರಿ, ಎಲ್ಲೂ ನಷ್ಟ ಆಗಬಾರ್ದ್ರಿ, ಯಾರೂ ನನ್ನ ದ್ವೇಷ ಮಾಡಬಾರ್ದ್ರಿ. ಏನು ದೇವತೆಗಳಂತ ಪೂಜೆ ಮಾಡಿಬಿಡ್ಬೇಕಾ? ಏನು ನೀವು ಹೋಗೋದು ರೋಡಲ್ಲೆಲ್ಲ ಹೂಗಳು ಹಾಕಿ ಕರ್ಕೊಂಡು ಹೋಗ್ಬೇಕಾ? ಏನು ಹಾರ ಸನ್ಮಾನ ಹಾಕಬೇಕಾ? ಹಂಗಿಲ್ವಲ್ಲ. ಜ್ಞಾನದಲ್ಲಿ ಇದೀರೀಗ. ಇವಾಗಲೇ ನೀವು ಕಿರೀಟ ಇಟ್ಕೋಬೇಡಿ, ಇವಾಗಲೇ ಹಾರ ತುರಾಯಿ ಹಾಕ್ಕೋಬೇಡಿ. ಜ್ಞಾನದಲ್ಲಿ ಇರೋದಂದರೆ ಇದು ಯೋಧ, ಇದು ಸೈನ್ಯದಲ್ಲಿದ್ದಂಗೆ, ನಾವು ಸೈನಿಕದಲ್ಲಿದ್ದಂಗೆ, ರಣರಂಗದಲ್ಲಿದ್ದಂಗೆ, ಯುದ್ಧ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಂಗೆ. ಆದರೆ ಇಲ್ಲಿ ನಾವು ಬಳಸಬೇಕಾಗಿರುವ ಅಸ್ತ್ರಗಳು ಯಾವುದು ಅಂದರೆ ಆತ್ಮದ ಗುಣಗಳು, ಸದ್ಗುಣಗಳೇ ನಮ್ಮ ಅಸ್ತ್ರಗಳಾಗಿರಬೇಕು. ಶಾಂತಿ ಸಹನೆಯೇ ನಮ್ಮ ಅಸ್ತ್ರ. ಒಂದು ತಿಳ್ಕೊಳ್ಳಿ, ನಿಮ್ಮ ಮನೆಯವರು ಪರಿವರ್ತನೆ ಆಗಬೇಕು ಅಂತ ನಿಮಗೆ ಇಚ್ಛೆ ಇದ್ದರೆ, ನಿಮಗೆ ಬರುವ ಪರಿಸ್ಥಿತಿಗಳು ನಿಲ್ಲಬೇಕು ಅಂತ ಇದ್ದರೆ, ನಿಮ್ಮನ್ನು ದ್ವೇಷ ಮಾಡುವವರು ಎಲ್ಲರೂ ಕೂಡ ಶಾಂತರಾಗಬೇಕು ಅಂತ ಇದ್ದರೆ, ನಿಮಗೆ ಮೋಸ ಆಗೋದು ಕಡಿಮೆ ಆಗಬೇಕು ಅಂದರೆ, ಇವತ್ತೇ ಹೇಳ್ತಾ ಇದ್ದೀನಿ, ಇದು 100% ಶ್ಯೂರ್. ಸಹನೆ ಮತ್ತು ಶಾಂತಿಯ ಅಸ್ತ್ರವನ್ನು ಬಿಟ್ಟು ಬೇರೆ ಯಾವುದನ್ನೇ ನೀವು ಬಳಸಲಿಕ್ಕೆ ಹೋದರೆ ಅದು ದ್ವಿಗುಣ ಆಗುತ್ತೆ. ಕಡಿಮೆ ಆಗಬೇಕು ಅಂದಷ್ಟು ನೀವು ಸಹನೆ ತಗೊಳ್ಬೇಕು, ಶಾಂತಿಯಲ್ಲಿರಬೇಕು, ಪ್ರೀತಿಯನ್ನೇ ಕೊಡಬೇಕು. ಕೊಡೋದಿದ್ದರೆ ಪ್ರೀತಿ ಕೊಡಿ ಅಷ್ಟೆ, ಶಾಂತಿಯಲ್ಲಿರಿ, ಸಹನೆ ಮಾಡಿಕೊಳ್ಳಿ. ಇದು ಒಂದು ಬಿಟ್ಟು ಬಿನ್ಯಾವ ದಾರಿಗಳು ಕೂಡ ಇಲ್ಲ ಇದರಿಂದ ಹೊರಗಡೆ ಬರಲಿಕ್ಕೆ. ಸ್ವಲ್ಪ ದಿನ ಈ ಪ್ರಯೋಗ ಮಾಡ್ಕೊಳ್ಳಿ. ಗಟ್ಟಿ ಮನಸ್ಸಿನಿಂದ ತುಟಿ ಕಚ್ಚಿಕೊಂಡು, ನಿಮಗೂ ದ್ವೇಷ ಬರುತ್ತೆ, ನಿಮಗೂ ಅವ್ರು ತಪ್ಪು ಕಾಣಿಸುತ್ತೆ. ಯಾಕಂದರೆ ಅವ್ರು ಇನ್ನೂ ಮಾಡಿಲ್ಲ ತಪ್ಪು ಅಂದರೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ನಿಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಯಾಕಂದರೆ ನೀವು ಯೋಗ ಮಾಡಿ 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 ನಿಮ್ಮ ಮನಸ್ಸು ಬಹಳ ಸೂಕ್ಷ್ಮ ಆಗಿರುತ್ತೆ. ಅವರಲ್ಲಿ ಏನು ಸಂಕಲ್ಪ ಬರುತ್ತೆ ಅನ್ನೋದು ಕೂಡ ನಿಮಗೆ ಅಡ್ವಾನ್ಸ್ ಗೊತ್ತಾಗುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಸೂಕ್ಷ್ಮ ಆಗಿರುತ್ತೆ. ಆಗ ಇನ್ನೂ ದ್ವೇಷಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಅವ್ರು ಮಾಡುವಂಥ ಸ್ವಲ್ಪ ಗಲೀಜು, ಸ್ವಲ್ಪ ಅಪವಿತ್ರತೆ, ಸ್ವಲ್ಪ ಕಷ್ಟ, ಸ್ವಲ್ಪ ಏರುಧ್ವನಿ ಕೂಡ ನಿಮಗೆ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸು ಅಷ್ಟು ಯೋಗ ಮಾಡಿ ಮಾಡಿ ಸೂಕ್ಷ್ಮ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆನೂ ತಡ್ಕೊಳ್ಳೋಕ್ಕಾಗೋದಿಲ್ಲ. ಇದೇ ಚಾಲೆಂಜ್ ನಾವು ಯೋಗಿಗಳಿಗೆ. ಅವ್ರು ಹೆಂಗಾದರೂ ಇದ್ದುಕೊಳ್ಳಿ, ಅವ್ರು ಎಷ್ಟಾದರೂ ಕೋಳಕ್ಕಿದ್ದುಕೊಳ್ಳಿ, ನಾನು ಪವಿತ್ರವಾಗಿರೋದಷ್ಟೇ ನನ್ನ ಕೆಲಸ. ನಾನು ಆ ಸ್ವಚ್ಛತೆ, ಆ ಅಶುದ್ಧತೆ ಇದೆ, ಅಪವಿತ್ರತೆ ಇದೆ, ಅವರಲ್ಲಿ ಕಠಿಣ ಶಬ್ದಗಳಿದೆ, ದ್ವೇಷ ಇದೆ, ರಾಗ ಇದೆ, ಏನೆಲ್ಲ ಈ ವಿಕಾರಗಳಿದ್ದರೂ ಕೂಡ, ಆದರೆ ಅದು ನನ್ನನ್ನು ಟಚ್ ಮಾಡಬಾರ್ದು. ಅಂದರೆ ನಾನು ಸದಾ ಸ್ಮೃತಿಯ ಕವಚವನ್ನು ಹಾಕಿಕೊಂಡಿರಬೇಕು, ಸಹನೆಯ ಕವಚವನ್ನು ಹಾಕಿಕೊಂಡಿರಬೇಕು, ಶಾಂತಿಯ ಕವಚವನ್ನು ಹಾಕ್ಕೊಂಡಿರಬೇಕು, ಪ್ರೀತಿಯ ಕವಚವನ್ನು ಹಾಕ್ಕೊಂಡಿರ್ಬೇಕು. ಈ 4 ಕವಚಗಳನ್ನು ಹಾಕ್ಕೊಳ್ಳಿ. ಸ್ಮೃತಿ ಸ್ವರೂಪದಲ್ಲಿರಬೇಕು, ಸಹನೆಯ ಕವಚ ಇರಬೇಕು, ಶಾಂತಿಯ ಕವಚ ಇರಬೇಕು, ಅದರ ಮೇಲೆ ಪ್ರೀತಿಯ ಕವಚ ಇರಬೇಕು. ಈ 4 ಥರ ಕವಚಗಳನ್ನು ನೀವು ಹಾಕ್ಕೊಂಬಿಡಿ. ನಿಮ್ಮ ಒಳಗಡೆ ಯಾವ ದ್ವೇಷನೂ ಬರೋದಿಲ್ಲ, ಅಪವಿತ್ರತೆನೂ ಬರೋದಿಲ್ಲ. ಅವರು ಹೆಂಗಾದರೂ ಇದ್ದುಕೊಳ್ಳಿ, ನಿಮ್ಮನ್ನು ಟಚ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನೀವು ಶಿವಶಕ್ತಿಯರ ಹಾಗೆ ಕಾಣುತ್ತೀರಿ ಜಗತ್ತಿಗೆ. ಇದನ್ನೆಲ್ಲ ಇತಿಹಾಸದಲ್ಲಿ ನೋಡಿದ್ದೀವಿ, ಆದರೆ ನಾವು ಮಾಡೋಕ್ಕೆ ರೆಡಿ ಇಲ್ಲ ಅಷ್ಟೇ. ಬ್ರಹ್ಮ ಮಮ್ಮಾರವರಿಗೆ ಕೊಲೆ ಮಾಡಲಿಕ್ಕೆ ಬಂದವರು, ಬೆಂಕಿ ಹಚ್ಚಲಿಕ್ಕೆ ಬಂದವರು ಶಾಂತರಾಗಿ ಶರಣಾಗಿ ಹೋಗ್ತಾರೆ ಅಂದರೆ ಪ್ರಯೋಗ ಅಲ್ಲೇ ಇದೆಯಲ್ಲ. ಅವರು ಧೃತಿಗೆಡಲಿಲ್ಲ,
ಚಂಚಲದಲ್ಲಿ ಬರಲಿಲ್ಲ. ಅವರಿಗೆ ಅಡ್ವಾನ್ಸ್ ಗೊತ್ತಾಗ್ತಿತ್ತು. ಮಮ್ಮ ಬಾಬಾರವರು ಅಷ್ಟು ಮನಸ್ಸು ಏಕಾಗ್ರವಾಗಿತ್ತು, ಸೂಕ್ಷ್ಮವಾಗಿತ್ತು. ಇನ್ನು ಅಲ್ಲಿ ಬರುತ್ತಿದ್ದಾಗಲೇ ಅವ್ರಿಗೆ ಇಲ್ಲಿ ಗೊತ್ತಾಗ್ತಿತ್ತು. ಅಷ್ಟೆಲ್ಲ ಗೊತ್ತಾದರೂ ಕೂಡ ಬಾರದು ಬಪ್ಪದು, ಬಪ್ಪದು ತಪ್ಪದು, ಡ್ರಾಮಾದಲ್ಲಿ ಏನಿದೆಯೋ ಅದೇ ನಡೆಯುತ್ತೆ ಅಂತ ಗೊತ್ತಿರೋದ್ರಿಂದ, ಡ್ರಾಮಾ ನಿಶ್ಚಯ ಆಗಿರೋದ್ರಿಂದ ಶಾಂತವಾಗಿ ಕುಳಿತಿದ್ರು. ಅವ್ರು ಏನು ಮಾಡಿದರು? ಸ್ಮೃತಿಯಲ್ಲಿದ್ದರು, ಸಹನೆ ಮಾಡಿಕೊಂಡ್ರು. ನಾವೇನೂ ಮಾಡಲಿಲ್ಲ, ಆದರೂ ನಮ್ಮ ಮೇಲೆ ಇಷ್ಟು ದ್ವೇಷ ಮಾಡ್ತಾರಂತ ಅವ್ರ ಮೇಲೆ ದ್ವೇಷ ಕಾರಲಿಲ್ಲ, ಸಹನೆ ಮಾಡಿಕೊಂಡ್ರು. ಮತ್ತೆ ಶಾಂತಿಯ ಕವಚವನ್ನು ಹಾಕ್ಕೊಂಡಿದ್ರು. ಮತ್ತೆ ಬಂದವರಿಗೆ ಪ್ರೀತಿಯ ಕವಚವನ್ನು ಹಾಕಿದ್ರು ಹೊರಗಡೆ. ಬಾ ಮಗು ಅಂತಲೇ ಕರೆದ್ರಲ್ಲ ಬ್ರಹ್ಮ ಬಾಬಾ, ಮಗು ಅಂತಲೇ ಮಮ್ಮ ಮಾತಾಡಿಸಿದ್ರಲ್ವ. ಇದು ಪ್ರೀತಿಯ ಕವಚ. ಹೊರಗಡೆ ಏನಿತ್ತು ಅವ್ರದ್ದು? ಆ ಪ್ರೀತಿಯ ಕವಚವನ್ನು ಭೇದಿಸಿಕೊಂಡು, ಶಾಂತಿಯ ಕವಚವನ್ನು ಭೇದಿಸಿಕೊಂಡು, ಸಹನೆಯ ಕವಚವನ್ನು ಭೇದಿಸಿಕೊಂಡು ನಿನ್ನ ಆತ್ಮವನ್ನು ಟಚ್ ಮಾಡಲಿಕ್ಕೆ ಯಾರೊಬ್ಬರಿಗೂ ಸಾಧ್ಯ ಇರೋದಿಲ್ಲ. ಇದು ಸತ್ಯ. ಇದನ್ನು ಯಾರು ನಾವು ಅಳವಡಿಸಿಕೊಳ್ಳಿಕ್ಕೆ ರೆಡಿ ಇಲ್ವೋ, ಇವೆಲ್ಲವೂ ದಿನನಿತ್ಯ ಇರೋದೇ. ನೀವು ಎಷ್ಟು ವರ್ಷ ಯೋಗದಲ್ಲಿ ಇದ್ದರೂ ಕೂಡ ನೀವು ಮೊದಲು ಸರಿಯಾಗಿ ಅಂತ ನಮಗೆ ಹೇಳ್ತಾರೆ ಹೊರತಾಗಿ ಅವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಈ ಕವಚಗಳನ್ನು ಬಿಟ್ಟು ಯುದ್ಧ ಮಾಡೋಕ್ಕೆ ಹೋದರೆ, ನಾನು ಸೈನಿಕನಂತ ಹೇಳ್ಬಿಟ್ಟು ಗಡಿಯಲ್ಲಿ ನಿಂತ್ಕೊಂಡು ಬಂದೂಕಿಲ್ಲದೆ ಅಥವಾ ಬಂದೂಕು ಎತ್ಕೊಂಡು ಅದರೊಳಗಡೆ ಗುಂಡಿಲ್ಲದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಬಿಡ್ತಾರೆ ನಮ್ಮನ್ನು? ಲೋಡೆಡ್ ಗನ್ ಹಿಡ್ಕೊಂಡು ಹೋಗಿರ್ಬೇಕು ನಾವು. ಬರೀ ಬಂದೂಕು ಎತ್ಕೊಂಡು ಹೋದರೆ ಸಾಕಾಗೋದಿಲ್ಲ. ಹಾಗೆ ನಾವು ಬ್ರಹ್ಮಕುಮಾರ ಅಥವಾ ಆಧ್ಯಾತ್ಮಿಕ ಜ್ಞಾನಿಗಳನ್ನುವ ವೇಷವನ್ನು ಹಾಕಿದ ಮಾತ್ರಕ್ಕೆ ಜಗತ್ತು ನಮಗೆ ಗೌರವ ಕೊಡೋದಿಲ್ಲ. ನಾವು ಮಾಡುವ ಕೆಲಸದಲ್ಲಿ ಸಹಯೋಗ ಸಿಗೋದಿಲ್ಲ. ಪ್ರಕೃತಿ ಕೂಡ ನಮಗೆ ಸಹಯೋಗ ಕೊಡೋದಿಲ್ಲ. ಸಮಯ ಸಹಯೋಗ ಕೊಡೋದಿಲ್ಲ. ಜನರು ಸಹಯೋಗ ಕೊಡೋದಿಲ್ಲ. ಯಾವಾಗ ಕೊಡ್ತಾರಂದ್ರೆ ನಾವು ಲೋಡೆಡ್ ಗನ್ ಥರ ಆಗಿರಬೇಕು. ಒಳಗಡೆ ನಾನು ಸ್ಮೃತಿ ಸ್ವರೂಪನಾಗಿರಬೇಕು, ಶಾಂತಿಯ ಅನುಭೂತಿಯಲ್ಲಿರಬೇಕು, ಎಲ್ಲರನ್ನ ನಿರ್ದೋಷವಾಗಿ ನೋಡಬೇಕು, ಅವರವರ ಪಾತ್ರವನ್ನು ಬಿಟ್ಟು ಬಿಡಬೇಕು. ಒಳಗಡೆ ಇರುವ ಆತ್ಮದ ಜೊತೆ ಮಾತ್ರ ನಾವು ಸಂಬಂಧ ಇಟ್ಕೊಳ್ಬೇಕು. ಆತ್ಮವನ್ನೇ ನೋಡಲಿಕ್ಕೆ ನಾವು ಶಾಂತಿಯನ್ನು ಕೊಟ್ಟು ಪ್ರೀತಿಯನ್ನು ಕೊಡ್ತಾ ಇರಬೇಕು. ಇದು ಸ್ವಲ್ಪ ಆರಂಭದಲ್ಲಿ ಕಷ್ಟ, ನಗೆಪಾಟ್ಲಂತ ಅನಿಸುತ್ತೆ. ನೀವು ಮಾಡಿ ನೋಡಿ. 1 ದಿನ, 2 ದಿನ, 3 ದಿನ, ಒಂದೇ ದಿನಕ್ಕೆ ಅಯ್ಯೋ ಇದಕ್ಕಿದ್ದಂಗೆ ಚೇಂಜ್ ಆಗಿಬಿಟ್ಟಂತ ಯಾರು ಒಂದು ದಿನಕ್ಕೆ ನಿಮಗೆ ಕೊಡಲ್ಲ. ನಾನು ಹಂಗೆ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ಬೋದು ನಿಮಗೆ. ಸ್ವಲ್ಪ ಪ್ರಯತ್ನ ಪಡಿ. ನಾನು ಪ್ರಾಕ್ಟಿಕಲಿ ಜೀವನವನ್ನು ನೋಡಿ ಬಂದಿದ್ದೀನಿ. ನಾನು ಉದ್ಯೋಗ ಮಾಡಬೇಕಾದ್ರೂ ಎಲ್ಲರೂ ಕೂಡ ಮೊದಲು ಆಡ್ಕೊಳ್ತಾರೆ, ಅವಮಾನ ಮಾಡ್ತಾರೆ, ಆಮೇಲೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಎಷ್ಟು ಗೌರವ ಕೊಡ್ತಾರೆ ಅಂದರೆ, ಎಷ್ಟು ಜನ ನಮ್ಮ ಮುಂದೆ 1000 ಜನ ಇದ್ದರೂ ಕೂಡ 1000 ಜನದಲ್ಲಿ ನಮ್ಮನ್ನು ಒಂದು ಕಡೆ ಇತ್ತು ಗೌರವ ಕೊಡ್ತಾರೆ. ಅದನ್ನು ನಾನು ಅನುಭವ ಮಾಡಿದ್ದೀನಿ. ಈ ಪ್ರಯೋಗ ನಾನು ಅವಾಗೂ ಮಾಡಿದ್ದೀನಿ. ಮಾಡಿ. ಎಲ್ಲರೂ ಬಾಗಲೇಬೇಕು. ಶಾಂತಿಗೆ, ಶಕ್ತಿಗೆ, ಸಹನೆಗೆ, ಪ್ರೀತಿಗೆ ಜಗತ್ತು ಬಾಗಿದೆ. ಎಂತಹ ಧರ್ಮಾತ್ಮರು ಬಂದರೂ ಕೂಡ ಈ 2 ಅಸ್ತ್ರಗಳನ್ನು ಇಟ್ಟುಕೊಂಡು ಬಂದರು. ಒಂದು ಶಾಂತಿ, ಇನ್ನೊಂದು ಸಹನೆ, ಮತ್ತೊಂದು ಪ್ರೇಮ. ಯೇಸು ಕ್ರಿಸ್ತ ಮೊಳೆ ಹೊಡಿತಾ ಇದ್ದರೂ ಕೂಡ ಪ್ರೀತಿಯನ್ನೇ ಕೊಟ್ಟ ಜಗತ್ತಿಗೆ. ಪರಸ್ಪರ ಪ್ರೀತಿ ಮಾಡಿ ಅಂತ ಹೇಳಿದರು. ಭಗವಂತ ಇವರನ್ನು ಕ್ಷಮಿಸಿ ಅಂತ ಹೇಳಿದರು. ಸಹನೆ ಮಾಡಿಕೊಂಡ್ರಲ್ಲ. ಆ ಸಹನೆ ಮತ್ತು ಪ್ರೀತಿಯಿಂದ ಜಗತ್ತನ್ನು ಗೆದ್ದ ಯೇಸು ಕ್ರಿಸ್ತ. ಶಾಂತಿಯಿಂದ ಗೌತಮ ಬುದ್ಧ ಜಗತ್ತನ್ನು ಗೆದ್ದ. ಸ್ಮೃತಿಯಿಂದ, ಶಿವಭಕ್ತಿಯಿಂದ ಬಸವಣ್ಣ ಜಗತ್ತನ್ನು ಗೆದ್ದ. ವಿಶ್ವಗುರು ಅನಿಸ್ಕೊಂಡ, ವಿಶ್ವಜ್ಯೋತಿ ಅನಿಸ್ಕೊಂಡ. ಎಲ್ಲ ಮಹಾತ್ಮರು, ಸಿದ್ಧಾರೂಢರು, ಶರೀಫರು, ಸಾಯಿಬಾಬಾ, ಪ್ರತಿಯೊಬ್ಬ ಮಹಾತ್ಮರು ಕೂಡ ಸಹನೆ ಮಾಡಿಕೊಂಡಿದ್ದಕ್ಕೆ ಜಗತ್ತವ್ರಿಗೆ ಇವತ್ತು ಗೌರವ ಕೊಟ್ಟಿದ್ದು. ದ್ವೇಷಕ್ಕೆ ದ್ವೇಷ ಕೊಡಲಿಲ್ಲ, ಮೋಸಕ್ಕೆ ಮೋಸ ಮಾಡಲಿಲ್ಲ, ಮಾತಿಗೆ ಮಾತು ಕೊಟ್ಟಿಲ್ಲ. ಅವರು ಸಹನೆ ಮಾಡಿಕೊಂಡ್ರು, ಶಾಂತಿಯಿಂದ ಇದ್ದರು, ಪ್ರೀತಿಯನ್ನು ಕೊಟ್ಟರು. ಈ ದಾರಿ ಬಿಟ್ಟು ಬೇರೆ ಯಾವ ದಾರಿ ಇಲ್ಲ ನಿಮ್ಮ ಸಕ್ಸಸ್ಗೆ. ಹಾಗಾಗಿ ಇವತ್ತಿನ ವರದಾನ ಬಹಳ ಅರ್ಥಪೂರ್ಣ ಇದೆ. ಶಾಂತಿಯ ಶಕ್ತಿಯ ಮೂಲಕ ಪ್ರತಿ ಕಾರ್ಯದಲ್ಲೂ ನಾವು ಸಫಲತೆ ಕಾಣುವಂತಹ ಸಫಲತಾ ಮೂರ್ತರಾಗಬಹುದು. ಸಕ್ಸಸ್ಫುಲ್ ಮ್ಯಾನ್ ಯಾರು ಅಂದರೆ, ಯಾರಿಗೆ ಯಾವ ಮನುಷ್ಯರ ರಾಗ ದ್ವೇಷಗಳು ನಮಗೆ ಅಂಟುವುದಿಲ್ವೋ, ಯಾವುದೇ ಕಠೋರವಾದ ಮಾತು, ನಷ್ಟ, ಅವಮಾನಗಳು ನಮ್ಮನ್ನು ವಿಕಾರಕ್ಕೆ ಪ್ರಚೋದಿಸುವುದಿಲ್ವೋ, ಅವುಗಳು ಯಾವುದೂ ಕೂಡ ನಮಗೆ ಪ್ರಭಾವ ಬೀರುವುದಿಲ್ವೋ, ಆ ಸ್ಥಿತಿಯಲ್ಲಿ ಇರುವುದೇ ನಿಜವಾದ ಸಕ್ಸಸ್. ಆಗ ನೀವು ಈ ಥರ ಸ್ಮೃತಿ ಸ್ವರೂಪರಾಗಿ ಸಹನೆಯಿಂದ, ಶಾಂತಿಯಿಂದ, ಪ್ರೀತಿಯಿಂದ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಮಮ್ಮರವರು ಗೆದ್ದಿದ್ದು ಹೀಗೆ, ಬ್ರಹ್ಮರವರು ಗೆದ್ದಿದ್ದು ಹೀಗೆ, ಎಲ್ಲ ದಾದಿಯರು ಗೆದ್ದಿದ್ದು ಇದನ್ನೇ. ಅವ್ರಿಗೇನು ಎಲ್ಲರೂ ಮೊದಲು ಅವರಿಗೆ ಸನ್ಮಾನನೇ ಸಿಗಲಿಲ್ಲ. ಬ್ರಹ್ಮನಂತ ಬ್ರಹ್ಮ ಬಾಬರವರಿಗೆ ಎಷ್ಟೊಂದು ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳು ಬಂತು. ಒಂದು ಕಡೆ 2 ಕಡೆ ಅಲ್ಲ, ಇಡೀ ದೇಶಾದ್ಯಂತ ಅಲ್ಲ, ವಿದೇಶದ ಪತ್ರಿಕೆಗಳಲ್ಲೂ ಬರಬೇಕಾದ್ರೆ ಎಷ್ಟು ಅವಮಾನ ಆಗಿರಬೇಕದು.
ವಿನಾಕಾರಣ ಒಂದೇ ಒಂದು ಚಿಕ್ಕ ಕೂದಲೆಳೆಯ ತಪ್ಪಿಲ್ಲದೆ ಅಷ್ಟೆಲ್ಲ ಅನ್ನಿಸ್ಕೊಂಡು ಸಹನೆ ಮಾಡಿಕೊಂಡ್ರು ಬ್ರಹ್ಮ. ಯಾವುದಕ್ಕೂ ಕೂಡ ರಿಯಾಕ್ಷನ್ ಕೊಡಲಿಲ್ಲ. ನಾವು ತಪ್ಪು ಮಾಡಿನೂ ಅದನ್ನು ತಪ್ಪಿಲ್ಲ ಅಂತ ವಾದಿಸ್ಲಿಕ್ಕೆ ಹೋಗೋರಿಗೆ, ತಪ್ಪಿಲ್ಲದೆ ಅಷ್ಟೆಲ್ಲ ಅನ್ನಿಸ್ಕೊಂಡು ಸಹನೆ ಮಾಡಿಕೊಳ್ಳೋರಿಗೆ ವ್ಯತ್ಯಾಸ ಇದೆಯಾ ಇಲ್ವಾ? ಇದನ್ನು ಅರ್ಥ ಮಾಡಿಕೊಳ್ಳೋಣ. ನಾವು ಕೂಡ ಯೋಗಿಗಳು ಅಂತಂದರೆ, ಪ್ರಯೋಗಿಗಳು ಅಂತಂದರೆ ಪ್ರತಿ ಕಾರ್ಯದಲ್ಲೂ ಕೂಡ ಸ್ಮೃತಿ ಸ್ವರೂಪರಾಗಿರಬೇಕು. ಸಾಧ್ಯವಾದಷ್ಟು ಸಂಕಲ್ಪಗಳು ಕಡಿಮೆ ಇರಬೇಕು, ಚಂಚಲತೆ ಕಡಿಮೆ ಇರಬೇಕು. ಪಾತ್ರವನ್ನು ನೋಡಬೇಡಿ, ಬೈಕೊಳ್ಳಿ, 1000 ಜನ 1000 ಮಾತಾಡಿಕೊಳ್ಳಿ. ಹೊಡಿತಾರ, ಒಂದೆರಡು ಏಟು ಬಂದು ಹೊಡೆದು ಹೋಗಲಿ, ಅವರು ಸಮಾಧಾನ ಆಗೋವ್ರಿಗೆ ಅವ್ರ ಪಾತ್ರ ಅವ್ರು ಮಾಡಿಕೊಳ್ಳಿ. ಆದರೆ ನನ್ನೊಳಗಡೆ ಇರುವ ಅಂತರಾತ್ಮದ ಈ ಸ್ಮೃತಿಯನ್ನು, ಈ ಜ್ಯೋತಿಯನ್ನು ಅಳಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಂದಾ ದೀಪ ಆಗಿಬಿಟ್ಟಿದ್ದೀನಿ ನಾನು, ನಂದಾ ದೀವಿಗೆ ಆಗಿಬಿಟ್ಟಿದ್ದೀನಿ ನಾನು, ನಿತ್ಯ ಜ್ಯೋತಿ ಆಗಿಬಿಟ್ಟಿದ್ದೀನಿ ನಾನು. ಈ ಜ್ಯೋತಿಯನ್ನು ಯಾರೂ ಕೂಡ ನಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಪಾತ್ರಕ್ಕೆ ಅವರು ಒಂದಷ್ಟು ಅವಮಾನ ಮಾಡ್ಬೋದಷ್ಟೇ, ಒಂದಷ್ಟು ನಷ್ಟ ಮಾಡಿ ನೋಡ್ಬೋದು. ಅಂದರೆ ನನ್ನ ಒಳಗಿನ ಜ್ಯೋತಿ ಆರುತ್ತೇನೋ ಅಂತ ಅವರು ಪ್ರಯೋಜನ ಮಾಡ್ತಾರೆ, ಬಿರುಗಾಳಿಗಳ ರೂಪದಲ್ಲಿ ಇವೆಲ್ಲವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ನೀವೆಲ್ಲಿಯ ತನಕ ಸ್ಮೃತಿಯ ಜ್ಯೋತಿಯನ್ನು ಕಾಪಾಡಿಕೊಂಡು ಸಹನೆಯಿಂದ ಇದ್ದು ಶಾಂತಿಯ ಕವಚ ಹಾಕಿ ಪ್ರೀತಿಯ ಕವಚದಿಂದ ಇದ್ದಾಗ ಜಗತ್ತನ್ನೇ ಗೆಲ್ಲಬಹುದು. ಅವತ್ತು ನಿಜವಾದ ನಾವು ಸಕ್ಸಸ್ಫುಲ್ ಮ್ಯಾನ್ ಆಗ್ತೀವಿ. ಅದಕ್ಕೆ ಬಾಬರವರು ಇವತ್ತು ವರದಾನದಲ್ಲಿ ತಿಳಿಸ್ತಾ ಇದ್ದಾರೆ, ಶಾಂತಿ ಕಿ ಶಕ್ತಿ ಕೆ ಪ್ರಯೋಗ ದ್ವಾರ ಹರ್ ಕಾರ್ಯ ಮೇ ಸಹಜ ಸಫಲತಾ ಪ್ರಾಪ್ತ ಕರ್ನೆ ವಾಲೆ ಪ್ರಯೋಗಿ ಆತ್ಮ ಭವ. ಅಂದರೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಶಾಂತಿಯ ಶಕ್ತಿಯನ್ನು ಬಳಸ್ತಾ ಹೋಗಿ. ನಾವು ಅಕ್ಕಂದ್ರ ಜೊತೆಗೆ ಯಾವುದೋ ಒಂದು ಆಫೀಸಿಗೆ ಹೋಗ್ತಾ ಇದ್ದೀವಿ, ಏನೋ ಒಂದು ಫಂಕ್ಷನ್ ಮಾಡಬೇಕು, ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಏನೋ ಕರೆದು ಮರ್ಯಾದೆನೇ ಕೊಟ್ಟು ಬಿಡ್ತಿರ್ಲಿಲ್ಲ. ಕೆಲವರು ಅವಮಾನ ಮಾಡ್ತಿದ್ರು, ಕೆಲವರು ಕಿಂಡಲ್ ಮಾಡ್ತಿದ್ರು, ಕೆಲವರು ಬೈಕೊಳ್ತಾ ಇದ್ರು, ಕೆಲವರು ಇರಿಟೇಟ್ ಮಾಡ್ಕೊಳ್ತಾ ಇದ್ರು, ಕೆಲವರು ಬೈದು ಕಳಿಸ್ತಾ ಇದ್ರು. ಹಾಗಂದಿದ್ರೆ ಇವತ್ತು ದಾದಿಗಳೆಲ್ಲ ಏನೋ ಅವಮಾನನೇ ತೊಗೊಳ್ಬಾರ್ದು ಅಂತ ಇದ್ದಿದ್ರು. ಎಷ್ಟು ಅವಮಾನ ಸಹಿಸ್ಕೊಂಡಿದ್ದಾರೆ ದಾದಿರು. ಇವತ್ತ್ಯಾರೋ ನಮ್ಮ ಪತ್ನಿ, ನಮ್ಮ ಮಗ, ನಮ್ಮ ಸೊಸೆ, ನಮ್ಮ ಸುತ್ತಮುತ್ತ ಇರೋರು ಅಂತಾರೆ ಅನ್ನೋದಕ್ಕೇ ನಾವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಬಾಬಾ ಬಾಬಾ ಅಂತ ಅಳ್ತಾ ಬಾಬನ ಮುಂದೆ ಕೂತ್ಕೊಳ್ತೀವಿ ಅಂದರೆ, ದಾದಿಯರೆಲ್ಲ ಯಾರು ರಾಜ ಮಹಾರಾಜರಂಥ ಮನೆತನದಿಂದ ಬಂದವರು ಭಾಳಷ್ಟು ಜನ, ಅದರಲ್ಲಿ ದೊಡ್ಡ ಶ್ರೀಮಂತಿಕಿಂದ ಬಂದವರು. ಅವರು ಊಟಕ್ಕಾಗಿ ಬಂದವರಲ್ಲ, ಬಟ್ಟೆಗಾಗಿ ಬಂದವರಲ್ಲ, ತಮಗಾಗಿ ಏನು ಮಾಡಲಿಲ್ಲ. 14 ವರ್ಷಗಳ ತಪಸ್ಸನ್ನು ಮಾಡಿಕೊಂಡು ಶಿವಶಕ್ತಿಯನ್ನು ತುಂಬಿಕೊಂಡು ಜಗತ್ತಿನ ಮುಂದೆ ಬಂದಾಗ ಅವ್ರಿಗೇನು ಗೌರವ ಕೊಡಲಿಲ್ಲ. ಇಷ್ಟು ದಿನ ತಪಸ್ಸು ಮಾಡಿಬಿಟ್ಟಿದ್ದಾರೆ ಅಂತ ಜಗತ್ತು ಅವತ್ತು ಕೂಡ ವಿರೋಧನೂ ಮಾಡ್ತು, ಅವಮಾನನೂ ಮಾಡ್ತು. ಎಲ್ಲ ದಾದಿಯರು ಕೂಡ ಎಷ್ಟು ಅವಮಾನಗಳನ್ನು ಸಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ನಮ್ಮ ಶ್ರೀಮತವನ್ನು ಫಾಲೋ ಮಾಡಬೇಕು. ಎಷ್ಟು ಕಷ್ಟಪಟ್ಟಿರ್ಬೋದು ಅವರು ಈ ಯಜ್ಞವನ್ನು ನಿಲ್ಲಿಸಲಿಕ್ಕೆ. ಇವತ್ತು ನಾವು ಎಲ್ಲನೂ ಕೂಡ ಸೌಕರ್ಯವನ್ನು ಪಡ್ಕೊಂಡಿದ್ದೀವಿ. ಬ್ರಹ್ಮ ಮೊಮ್ಮ ದಾದಿಗಳೆಲ್ಲರ ತ್ಯಾಗ, ಅವಮಾನ, ಕಷ್ಟ, ನೋವು, ಅವರ ಸಹನೆಯ ಫಲವಾಗಿ ಇವತ್ತು ನಾವು ಇಷ್ಟೆಲ್ಲ, ಇವತ್ತೇ ನಮಗೆ ಸ್ವರ್ಗ. ತಂದೆ ಮಾಡಿದ ಆಸ್ತಿಯನ್ನು ಮಕ್ಕಳು ಅನುಭವಿಸುವಂತೆ ದಾದಿಯರು ಮಾಡಿಟ್ಟಿರುವ ಎಲ್ಲ ಯಜ್ಞದ ಈ ಒಂದು ವೈಭವವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ನಮಗೇನು ಕಡಿಮೆ ಇದೆ ಹೇಳಿ? ಪ್ರತಿನಿತ್ಯ ಮುರಳಿ, ಎಲ್ಲಿ ಹೋದರೂ ಸೇವಾ ಕೇಂದ್ರಗಳು, ಮಧುಬನದಂತಹ ಮಧುಬನ, ಇವತ್ತು ಎಲ್ಲೋದ್ರೂ ಜಗತ್ತಿನಲ್ಲಿ ಮರ್ಯಾದೆ. ಇಷ್ಟೆಲ್ಲ ಮಾಡಲಿಕ್ಕೆ ಅವರು ಅಷ್ಟು ಕಷ್ಟಪಟ್ಟಿದರೆ ಎಷ್ಟು ಜನಗಳಿಂದ ಚೀತು ಅನ್ನಿಸ್ಕೊಂಡಿರ್ಬೋದು. ಅವರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಏನು ಎಲ್ಲರೂ ಗೌರವ ಕೊಟ್ಬಿಟ್ರೆ, ಇವತ್ತು ಅವ್ರ ಫೋಟೋ ಇಟ್ಟು ಒಂದು ಹಾರ ಹಾಕ್ಬಿಟ್ರೆ ನಾವು ಅವ್ರಿಗೆ ಗೌರವ ಕೊಟ್ಟಂಗಲ್ಲ. ಅವರು ಮಾಡಿದ ಪ್ರತಿ ದಿನದ ಪ್ರತಿ ಹೆಜ್ಜೆಯಲ್ಲಿ ಎಷ್ಟು ನೋವು, ಎಷ್ಟು ಕಷ್ಟ, ಆದರೆ ಅವರಿಗೆ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಈ ರಕ್ಷಾ ಕವಚವನ್ನು ಹಾಕಿನೇ ಪರಮಾತ್ಮ ಕಳಿಸಿದ್ರು, ಬ್ರಹ್ಮ ಬಾಬಾ ಕಳಿಸಿದ್ರು ಅಲ್ಲಿಂದ. ಮೊದಲು ಸ್ಮೃತಿಯನ್ನು ಗಟ್ಟಿ ಮಾಡಿಸಿದರು, ಅದಾದಮೇಲೆ ಸಹನೆಯನ್ನು ಕಲಿಸಿದರು, ಅದಾದಮೇಲೆ ಶಾಂತಿಯ ಕವಚವನ್ನು ಹಾಕಿದ್ರು, ಅದರ ಮೇಲೆ ಪ್ರೇಮದ ಕವಚ ಹಾಕಿ ಹೊರಗಡೆ ಜಗತ್ತಿಗೆ ಬಿಟ್ಟಿದ್ರು ಅಂತ ಇವತ್ತು ದಾದಿಗಳು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ, ಯಾರೊಬ್ಬರ ಮೇಲೆ ಒಂದು ಪ್ರತಿ ಮಾತು ಆಡದಂತೆ ಎಲ್ಲವನ್ನು ಸಹನೆ ಮಾಡಿಕೊಂಡು ತಾಯಿ ಸ್ವರೂಪವನ್ನು ಪಡೆದು ಜಗಜ್ಜನನಿಯರಾಗಿ ಬೆಳಗ್ತಾ ಇದ್ದಾರೆ. ಅದಕ್ಕೆ ಇವತ್ತಿಗೂ ಎಲ್ಲ ದೇವಾನುದೇವತೆಗಳ ಪೂಜೆ ನಡೀತಾ ಇರೋದು. ಅಂಥ ಒಂದು ದೈವತ್ವ ಪದವಿಗೆ ನಾವು ಏರಬೇಕು ಅಂದರೆ ಕನಿಷ್ಠ ಇಷ್ಟಾದರೂ ನಾವು ಸಹನೆ ಮಾಡಲಿಲ್ಲ ಅಂತಂದರೆ, ಒಂದು ಮನೆ, ಒಂದು ಊರಿಂದು, ಒಂದು ಸೆಂಟ್ರದ್ದು ನಾವು ಸಹನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮತ್ತು ನಾವೆಂಗೆ ಜಗದ್ವಂದರಾಗ್ತೀವಿ. ಹಾಗಾಗಿ ನಾವು ಅಷ್ಟೊಂದು ಘರ್ಷಣೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಮಗೆ ಆಗ್ತಾ ಇಲ್ವ ಬಿಟ್ಟು ಬಿಡಬೇಕು. ಅದರಿಂದ ನಾವಾದರೂ ದೂರ ಇರಬೇಕು, ಇಲ್ಲ ನಮ್ಮಿಂದ ಅದನ್ನಾದರೂ ದೂರ ಇಟ್ಟುಬಿಡಬೇಕು. ಆಗೋದೇ ಇಲ್ಲ ಅಂತಲ್ಲ, ನೀವು ಎಲ್ಲಿ ಹೋಗಿ ಬಿಟ್ರೂ ಆಗಬೇಕು. ಯಾಕಂದರೆ ಈ ಒಂದು ರಕ್ಷಾ ಕವಚಗಳನ್ನು ನಾವು ಇಟ್ಕೊಂಡಾಗ
ಫಸ್ಟ್ ಸ್ಮೃತಿ ಸ್ವರೂಪ ಆಗೋವರೆಗೂ. ಹಾಗಂತ ಹೇಳ್ಬಿಟ್ಟು ಇವು ಯಾವನ್ನ ಹಾಕ್ಕೊಳ್ದಿರ ನೀವು ಎಲ್ಲೋ ಹೋಗಿ ಎಲ್ಲೋ ಇದ್ದು ಸಿಕ್ಕಾಕೊಂಡು ಒದ್ದಾಡಿ ಅಂತ ನಾನು ಹೇಳ್ತಲ್ಲ. ಮೊದಲು ಇವುಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ತಪಸ್ಸನ್ನು ಮಾಡಿ. ನೀವು ಎಲ್ಲಾದರೂ ಇರಿ, ಮನೆಯಲ್ಲಾದರೂ ಇರಿ, ಸೆಂಟ್ರಲ್ಲಾದರೂ ಇರಿ, ಗಟ್ಟಿ ಆಗೋವರೆಗೂ ತಪಸ್ಸನ್ನು ಮಾಡಲೇಬೇಕು. ನೀವು ಪ್ರಯೋಗಕ್ಕೆ ಒಳಪಡಲೇಬೇಕು. ಸ್ಮೃತಿಯನ್ನು ಗಟ್ಟಿ ಮಾಡಿಕೊಂಡ ಮೇಲೆ ಸಹನೆ ತಾನಾಗಿ ಬರುತ್ತೆ. ಸಹನೆ ಬರ್ತಾ ಬರ್ತಾ ಶಾಂತಿ ಲಭಿಸುತ್ತೆ. ಶಾಂತಿಯ ಜೊತೆಗೆ ಪ್ರೀತಿ ಹಂಚಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇದಾಗೋವರೆಗೂ ಕೂಡ ನಿಮಗೆಲ್ಲಾದರೂ ಒಂದಷ್ಟು ಸಣ್ಣ ಪುಟ್ಟ ಘರ್ಷಣೆಗಳಿದ್ದರೆ ಅವುಗಳಿಂದ ನೀವು ದೂರ ಇದ್ದುಬಿಡಿ, ಇಲ್ಲ ನಿಮ್ಮಿಂದ ಅದನ್ನು ದೂರ ಇಟ್ಟುಬಿಡಿ. ಫಸ್ಟ್ ಪ್ರಯೋಗದಲ್ಲಿ ಮುಳುಗಿ, ಆಮೇಲೆ ಕವಚ ಹಾಕ್ಕೊಂಡು ರಣರಂಗಕ್ಕೆ ಬನ್ನಿ. ಇಲ್ವಾ, ನೀವು ರಣರಂಗಕ್ಕೆ ಇಳಿಬೇಡಿ. ನಿಮ್ಮ ಪಾಡಿಗೆ ನೀವು ಎಲ್ಲೋ ಒಂದು ಕಡೆ ಯೋಗ ಮಾಡಿಕೊಂಡು ಸಹನೆಯಿಂದ ಇದ್ದುಬಿಡಿ. ಉದ್ಯೋಗ ಮಾಡಲೇಬೇಕು, ವ್ಯಾಪಾರ ಮಾಡಲೇಬೇಕು, ಹಾಗಂತ ಯಾವ ಬಿಡಲಿಕ್ಕಾಗಲ್ಲ. ಆದರೆ ಅದರ ಜೊತೆಗೆ ಒಂದಷ್ಟು ಮನೆಯಲ್ಲಿ ಬಂದು ಅದರ ತಯಾರಿ ಮಾಡ್ಕೊಳ್ಬೇಕು. 1 ಗಂಟೆ 2 ಗಂಟೆ ಕೂತ್ಕೊಂಡು ಈ ಒಂದು ತಪಸ್ಸನ್ನು ಮಾಡಬೇಕು. ತಪಸ್ಸನ್ನು ಜಾಸ್ತಿ ಮಾಡಬೇಕು. ಯಾರು ಉದ್ಯೋಗ ವ್ಯಾಪಾರ ವ್ಯವಹಾರ ಹೊರಗಡೆ ಜಗತ್ತಿನ ಸಂಪರ್ಕದೊಳಗಡೆ ನಾವು ಇರಲೇಬೇಕು, ಏನು ಮಾಡೋಕ್ಕಾಗಲ್ಲ ಅನ್ನೋರು ಮನೆಗೆ ಬಂದ ಮೇಲೆ ರಾತ್ರಿ ಎದ್ದು ಕೂತ್ಕೊಂಡಾದರೂ ಪರವಾಗಿಲ್ಲ, 1 2 ಗಂಟೆ 3 ಗಂಟೆ 4 ಗಂಟೆ ತಪಸ್ಸನ್ನು ಮಾಡಲೇಬೇಕು. ತಪಸ್ಸು ಮಾಡದ ಹೊರತು ಬ್ರಹ್ಮನಿಗೂ ಇಲ್ಲ ಮಮ್ಮನಿಗೂ ಇಲ್ಲ ಅಂದಮೇಲೆ ನಿಮಗೂ ನಮಗೂ ಎಲ್ಲಿಂದ ಸಿಗುತ್ತೆ? ಸುಮ್ಮನೆ ನೋಡೋಕೆ ಬಂದವರಾಗಿ ನೋಡಿಬಿಟ್ಟು ತೇರಿಗೆ ಕಾಯಿ ಕಲ್ಲು ಏನು ಕಾಯಿ ಕರ್ಪೂರ ಹಣ್ಣು ಉತ್ತತ್ತಿ ಒಗಿತಾರಲ್ಲ, ಹಂಗೆ ಒಗೆದು ಕೈ ಮುಗಿದು ಮನೆಗೆ ಹೋಗ್ಬೇಕಷ್ಟೆ. ಇಲ್ಲ ನಮ್ಮದೇ ಜಾತ್ರೆ ಆಗಬೇಕಂದ್ರೆ ನಾವು ಒಗಿಸ್ಕೋಬೇಕು. ಸ್ವಲ್ಪ ಒಗಿಸ್ಕೊಳ್ಳೋರಾಗ್ತಿರೋ ಒಗೆದು ಬರೋರಾಗ್ತಿರೋ ನಿಮಗೆ ಬಿಟ್ಟಿದ್ದು. ಇವತ್ತು ಒಗಿಸ್ಕೊಳ್ಳೋಕೆ ರೆಡಿ ಆದರೆ ನಾಳೆ ನೀವು ತೇರು ಎಳಿಸ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋರು ಪೂಜ್ಯರಾಗ್ತೀರಿ. ಹಾಗಾಗಿ ಅಂಥ ಒಂದು ಪೂಜ್ಯ ಸ್ವರೂಪವನ್ನು ಪಡಿಬೇಕು ಅಂದರೆ ಒಂದಷ್ಟು ಸಹನೆ ಮಾಡಿಕೊಳ್ಳೇಬೇಕಾಗತ್ತೆ. ಆ ಸಹನ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ಸ್ಮೃತಿ ಸ್ವರೂಪರಾಗಿ ಈ ಡ್ರಾಮಾವನ್ನು ಸಾಕ್ಷಿಯಾಗಿ ನೋಡುವ ಅಭ್ಯಾಸವನ್ನು ಮಾಡ್ತಾ ಒಳಗಿರುವ ಪ್ರತಿಯೊಂದು ಆತ್ಮವನ್ನು ನೋಡಿ ಪಾತ್ರವನ್ನು ನೋಡದೆ ಎಲ್ಲರನ್ನು ಕ್ಷಮಿಸ್ತಾ ಹೋಗಿ ಆಗ ನೀವು ದೊಡ್ಡವರಾಗ್ತೀರಿ. ನಿಮ್ಮಲ್ಲಿ ಒಂದು ಶಾಂತಿ ಬರುತ್ತೆ, ಆ ಪ್ರೀತಿ ಬರುತ್ತೆ. ಆಗ ನೀವು ಪ್ರತಿಯೊಂದು ಕಾರ್ಯವೂ ಕೂಡ, ಅದಕ್ಕೆ ಹೇಳ್ತಾರೆ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಶರಣನಿದ್ರೆ ಗೈದಡೆ ಜಪ ಕಾಣಿರೋ, ಶರಣ ನುಡಿಯುವುದೇ ಶಿವತತ್ವ, ಶರಣ ನಡೆಯುವುದೇ ಪಾವನ ಅಂತ ಹೇಳ್ತಾರೆ. ಹಾಗೆ ಯಾರು ನಾವು ಈ ಸ್ಮೃತಿ ಸ್ವರೂಪದಲ್ಲಿ ಬಂದುಬಿಟ್ಟು ಸಹನೆಯಿಂದ ಶಾಂತಿಯಿಂದ ಪ್ರೀತಿಯಿಂದ ಇದ್ದುಬಿಟ್ರೆ ಅವತ್ತು ನಾವು ನೋಡಿದ್ದೆಲ್ಲವೂ ಪಾವನ, ನಡೆದಿದ್ದೆಲ್ಲವೂ ಪಾವನ, ನುಡಿಯೋದೆಲ್ಲವೂ ಶಿವತತ್ವ ಆಗಿಬಿಡುತ್ತೆ. ಅಂಥ ಶ್ರೇಷ್ಠ ಜನ್ಮ ನಮಗೆ ಸಿಕ್ಕಿದೆ. ಸ್ವಲ್ಪ ಸಹನೆ ಮಾಡಿಕೊಳ್ಳಿ, ಶಾಂತಿಯಿಂದ ಇರಿ, ಯಾವುದಕ್ಕೂ ಪ್ರತಿರೋಧ ಕೊಡಬೇಡಿ. ನೀವು ಸ್ಮೃತಿಯ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ತಾ ಹೋಗಿ ಎಲ್ಲವೂ ತನ್ನಿಂದ ತಾನೇ ದೂರ ಸರಿದು ಸ್ವಲ್ಪೇ ದಿನದಲ್ಲಿ ಬದಲಾವಣೆ ಕಂಡು ಯಾರು ನಿಮಗೆ ದ್ವೇಷ ಅವಮಾನ ನಷ್ಟ ಏನೆಲ್ಲ ಮಾಡ್ತಾಯಿದ್ರು ಅವನಿಂದನೇ ಗೌರವ ಸಿಗುವ ಕಾಲ ಹತ್ತಿರದಲ್ಲೇ ಇರುತ್ತಾ ಅಂತ ಹೇಳುತ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.